ಜಗತ್ತಿನ ಸೃಷ್ಟಿ ಅಂದ್ರೇನು? ನಾಮರೂಪಗಳೆಲ್ಲ ಪರಮಾತ್ಮವೇ, ಬಿಡಿಯಲ್ಲ ಎಂದು ಹೇಳುವುದೇ ತಾತ್ಪರ್ಯ. ಅದು ಹೇಳಾಯಿತು. ಈಗ ಏನೋ ಅಡ್ಡಿ ಬಾ. ಈಗ ಜೀವನ ಸೃಷ್ಟಿಯು ಉಪನಿಷತ್ತಿನಲ್ಲಿ ಕಂಡುಬರುತ್ತದೆ. ಅದಕ್ಕೇನರ್ಥ ಅಂದರೆ ಅದು ಕಲ್ಪಿತವೇ. ಅನೇಕ ಕರ್ತೃಭೋಕ್ತೃ ಆಶ್ರಿತಮಿದಂ ಜಗದಿತಿ ಸರ್ವೇಷಾಂನ ಪ್ರತ್ಯಕ್ಷಮೇ. ತುಂಬ ದಿವಸ ಆಯಿತು, ಆ 2-3 ವಾಕ್ಯಗಳನ್ನು ಓದ್ತೀನಿ. ಕರ್ತೃಭೋಕ್ತೃ ರೂಪತ್ವಂಚ ಜ್ಞಾತೃತ್ವವದೇವ ಶರೀರೇಂದ್ರಿಯ ಮನಸ್ಸು ಅಹಂ ಮಮಾಭಿಮಾನಕೃತಂ ಆಧ್ಯಾಸಿಕಮೇವ ಇತಿ ಅಧಿಗತಂ ಇತ್ಯತೋ ಬ್ರಹ್ಮಣ್ಯೇವ ಕರ್ತೃತ್ವ ಭೋಕ್ತೃತ್ವ ಲಕ್ಷಣಂ ಜೀವತ್ವಂ ಅವಿದ್ಯೆಯ ಕಲ್ಪಿತಂ ಇತ್ಯಪಿ ಪ್ರಾಪ್ನೋತಿ. ಅಂದರೆ ಜೀವತ್ವವು ಅಂದರೆ ಏನು? ಕರ್ತೃತ್ವ ಭೋಕ್ತೃತ್ವ ಪ್ರಮಾತೃತ್ವ. ಕರ್ತೃತ್ವ ಭೋಕ್ತೃತ್ವ ಪ್ರಮಾತೃತ್ವ ಅಂದರೇನು? ಕರ್ಮ ಅಂದರೆ ಈ 3 ಬಗೆಯಾದ ಅಭಿಮಾನಗಳು ಎಂದರ್ಥ. ಕರ್ತೃತ್ವವು ಅಂದರೆ ಕರ್ಮದ ಅಭಿಮಾನ, ಭೋಕ್ತೃತ್ವವು ಅಂದರೆ ಭೋಗದ ಅಭಿಮಾನ, ಜ್ಞಾತೃತ್ವವು ಅಂದರೆ ಜ್ಞಾನದ ಅಭಿಮಾನ. ಈ 3 ಅಂತಃಕರಣ ಧರ್ಮಗಳು. ಜ್ಞಾನ ಎಂಬುದು ಅಂತಃಕರಣ ವೃತ್ತಿ, ಕರ್ಮ ಎಂಬುದು ಇನ್ನೊಂದು ಅಂತಃಕರಣ ವೃತ್ತಿ, ಭೋಗ ಎನ್ನುವುದು ಇನ್ನೊಂದು ಅಂತಃಕರಣ ವೃತ್ತಿ. ಒಂದು ಸುಖ ದುಃಖಾದಿ ಅನುಭವಗಳು. ಕರ್ತೃತ್ವ ಬಂದರೆ ಏನೋ ಆಗುತ್ತೇನೆ, ಇನ್ನೇನೋ ಆಗುವುದು ಎಂಬ ಒಂದು ಪ್ರಯಾಸ ರೂಪವನ್ನು ಕರ್ಮ ಹೇಳಿದ್ದೀವಿ. ತಿಳ್ಕೊಳ್ಳುವುದು ಜ್ಞಾನ ಅಂದರೆ ಇನ್ನೊಂದು ವಸ್ತು ಜೊತೆಗೆ ಸಂಬಂಧ ರೂಪವಿದ್ದರೆ ಜ್ಞಾತೃ ಸಂಬಂಧ. ಜ್ಞಾತ ಯಾವಾಗ ಆಗುತ್ತಾನೆ? ಜ್ಞೇಯ ವಸ್ತುವು ಗೊತ್ತಾಗ್ತಾ ಇದೆ ಎಂದು ಜ್ಞಾನ ಮೂಲಕ ಜ್ಞೇಯ ವಸ್ತುವಿನ ಸಂಬಂಧ. ಭೋಕ್ತೃತ್ವ ಅಂದ್ರೇನು? ಭೋಗರೂಪವು ನಾನು ಒಳಗಾಗ್ತಾ ಇದ್ದೇನೆ ಭೋಗಕ್ಕೆ. ಸುಖ ದುಃಖಾದಿ ಅನುಭವಗಳ ಅಭಿಮಾನವನ್ನು ಭೋಕ್ತೃತ್ವ ಹೇಳಿದ್ದೇವೆ. ಕರ್ತೃತ್ವ ಅಂದ್ರೇನು? ಒಂದು ವಿಕಾರ, ಪರಿವರ್ತನೆ ಹೊಂದುವುದು. ನಾನು ಈಗ ಇದ್ದನ್ನು ಬಿಟ್ಟು ಇನ್ನೇನೋ ಆಗುತ್ತೇನೆ ಎಂದನಿಸುವುದು ಅಲ್ಲವೇ? ಇನ್ನೇನೋ ಆಗುವುದು, ಇನ್ನೇನೋ ಮಾಡುವುದು, ಅದು ಕರ್ಮ. ಹೀಗೆ ಈ 3ರಲ್ಲಿಯೂ ಅಭಿಮಾನವೇ ಇದೆ. ಈ 3ರ ಅಭಿಮಾನ ಅಂದರೆ ಈ 3 ಗುಣಗಳು ಮನಸ್ಸಿನ ಗುಣಗಳೇ. ಇದಕ್ಕೆ ಇಂದ್ರಿಯಗಳ ಸಹಾಯ ಬೇಕು. ಕರ್ತೃತ್ವಕ್ಕೆ ಕರ್ಮೇಂದ್ರಿಯ ಸಹಾಯ, ಜ್ಞಾತೃತ್ವಕ್ಕೆ ಜ್ಞಾನೇಂದ್ರಿಯಗಳ ಸಹಾಯ, ಭೋಕ್ತೃತ್ವಕ್ಕೆ ನೇರಾಗಿ ಅಂತಃಕರಣ ಧರ್ಮ. ಅದು ಭೋಗ ಸುಖ ಎನ್ನುವುದು ಅಂತಃಕರಣ ಧರ್ಮ. ಅದಕ್ಕೆ ಹೊರಗಿನ ವಸ್ತುವು ಅಲ್ಲಿದೆ ಎಂದು ಆ ವಸ್ತುವ ಹೆಸರಿಟ್ಟು ಇದನ್ನು ಅನುಭವಿಸ್ತಾ ಇದ್ದೇನೆ, ಇದರಿಂದಲೇ ನನಗೆ ಸುಖ ಬರುತ್ತಾ ಇದೆ ಎಂದು ಆ ವಸ್ತುವಿಗೆ ಅಂಟಿಸ್ಕೊಳ್ತಾನೆ, ವಸ್ತುವಿಗೆ ಸಂಬಂಧ ಇಟ್ಕೊಳ್ತಾನೆ ಅಲ್ಲವೇ? ಆದ್ದರಿಂದ ಇದು ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವಗಳು ನಾನು ಎಂಬ ಅಭಿಮಾನ ರೂಪಗಳು. ಈ 3 ರೂಪ ಅಭಿಮಾನವು ಏನು ತೋರಿಸ್ತಾ ಇದೆ? ಸರ್ವವ್ಯಾಪಕ ಚೈತನ್ಯದಲ್ಲಿ ಒಂದು ಪರಿಚ್ಛಿನ್ನ ಅಭಿಮಾನ, ಒಂದು ಪರಿಮಿತದ ಅಭಿಮಾನವೇ ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವ ಈ 3 ಆಗ್ತಾ ಇದೆ. ಆದ್ದರಿಂದ ಇವರು ಹೇಳ್ತಾ ಇದ್ದಾರೆ, ಬ್ರಹ್ಮಣ್ಯೇವ ಕರ್ತೃತ್ವ ಭೋಕ್ತೃತ್ವ ಲಕ್ಷಣಂ. ಶರೀರೇಂದ್ರಿಯ ಮನಸ್ಸು ಅಹಂ ಮಮ ಅಭಿಮಾನಕೃತಂ. ಶರೀರ, ಇಂದ್ರಿಯಗಳು, ಮನಸ್ಸನ್ನು ಈ 3ರಲ್ಲಿ ಅಭಿಮಾನವಿರುವುದರಿಂದ, ಅಭಿಮಾನ ರೂಪವಾಗಿ ಅಭಿಮಾನದಿಂದ ಕರ್ತೃತ್ವ ಭೋಕ್ತೃತ್ವ ಲಕ್ಷಣ ಅಂದರೆ ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವ ರೂಪ ಜೀವಭಾವ ಆತ್ಮನಲ್ಲಿ ತೋರ್ಕೊಳ್ತಾ ಇದೆ ನೋಡಿ. ಏಕೆಂದರೆ ಕರ್ತೃತ್ವ ಭೋಕ್ತೃತ್ವ ರೂಪ ಕರ್ತ ಭೋಕ್ತ ಜ್ಞಾತೃವಾಗಿ ಆ ರೂಪವಾಗಿ ತೋರ್ಕೊಳ್ತಾ ಇದೆ. ಅಭಿಮಾನ ತೋರ್ಕೊಳ್ತಾ ಇದೆ ಅಲ್ಲವೇ? ಅಭಿಮಾನ ಅಂದ್ರೇನು? ಅಧ್ಯಾಸ ಮೂಲಕವೇ ಅಭಿಮಾನ ಇರುತ್ತದೆ. ದೇಹವು ನಾನು, ಇಂದ್ರಿಯಗಳು ನಾನು, ಮನಸ್ಸು ನಾನು ಅಂದರೆ ಆಯಾ ವಸ್ತುವಿನ ಗುಣಗಳು ನಾನು ಎಂಬ ಅಭಿಮಾನ ಅಧ್ಯಾಸ. ಏಕೆ? ದೇಹೇಂದ್ರಿಯ ಮನಸ್ಸುಗಳು ಬಿಟ್ಟೆ ಚೈತನ್ಯ ಆತ್ಮ ಇದೆ. ದೇಹಧರ್ಮ ಚೈತನ್ಯದಲ್ಲಿಲ್ಲ, ಇಂದ್ರಿಯಗಳ ಧರ್ಮ ಚೈತನ್ಯ ಸ್ವರೂಪದಲ್ಲಿಲ್ಲ.
ಚೈತನ್ಯ ಸ್ವರೂಪಕ್ಕೆ ಸೇರಿದ್ದಲ್ಲ. ಮನಸ್ಸಿನ ಧರ್ಮ ಇಂದ್ರಿಯಕ್ಕೆ ಸೇರಿದ್ದಲ್ಲ. ಆದರೂ ಇಂದ್ರಿಯ ದೇಹ ಮನಸ್ಸಿನ ಧರ್ಮಗಳು ಚೈತನ್ಯಕ್ಕೆ ಸೇರಿದ್ದವಂತೆ. ಚೈತನ್ಯ ಧರ್ಮ ಏನು? ಅರಿವು. ನಿತ್ಯ ಸಿದ್ಧವಾಗಿದ್ದಾನೆ, ಎಂದಿಗೂ ಇದ್ದಾನೆ, ಸ್ವಯಂ ಸಿದ್ಧವಾಗಿದ್ದಾನೆ. ಆತ್ಮದಲ್ಲಿ 3 ಧರ್ಮಗಳಿವೆ. ಧರ್ಮ ಅಂದರೆ ಸ್ವರೂಪಗಳು. ಇರುವುದು ಒಂದು, ಎಂದಿಗೂ ಇರುತ್ತದೆ. ಅರಿವಿನ ಸ್ವರೂಪವಾಗಿರುತ್ತೆ, ಪರಿಪೂರ್ಣ ಆನಂದವಾಗಿರುತ್ತದೆ, ಯಾವ ಕೊರತೆ ಕುಂದು ಕೊರತೆ ಇಲ್ಲದೆ. ಅಂದರೆ ಸತ್ತು ಚಿತ್ತು ಆನಂದ ಎಂದರ್ಥ. ಈ ಸತ್ತು ಆತ್ಮನ ಸದ್ರೂಪ ಧರ್ಮ ಇಂದ್ರಿಯ ಮನಸ್ಸುಗಳಿಗೆ ಅಂಟಿಸಿಬಿಡ್ತೀವಿ. ಆತ್ಮನ ಚೈತನ್ಯ ರೂಪ ಸ್ವಭಾವ ಇಂದ್ರಿಯ ಮನಸ್ಸುಗಳಿಗೆ, ದೇಹಕ್ಕೆ ಅಂಟಿಸಿಬಿಡ್ತೀವಿ. ಆತ್ಮನ ಆನಂದ ಪರಿಪೂರ್ಣ ಸ್ವರೂಪ ಒಂದೊಂದು ಮಾನಸಿಕ ಸ್ಥಿತಿಗೆ, ಈಗ ಸುಖವಾಗಿದ್ದೇನೆ, ಈಗ ಬಂತು ಸುಖ, ಈಗ ಹೋಯಿತು ಸುಖ ಅಂದರೆ ನಿತ್ಯವಾಗಿರುವ ಆತ್ಮಸ್ವರೂಪವನ್ನು ಒಂದೊಂದು ಗುಣಧರ್ಮದಲ್ಲಿ ಮಾಡ್ತಾ ಇದ್ದೇವೆ. ಓಕೆ. ಆದ್ದರಿಂದ ಕರ್ತೃತ್ವ ಭೋಕ್ತೃತ್ವ ಲಕ್ಷಣ ಜೀವತ್ವಂ ಅವಿದ್ಯೆಯ ಕಲ್ಪಿತಮಿತ್ಯಪಿ ಪ್ರಾಪ್ನೋತಿ. ಇದು ಅವಿದ್ಯಾ ದೃಷ್ಟಿಯಿಂದ. ಅವಿದ್ಯಾ ದೃಷ್ಟಿ ಅಂದರೆ ತಪ್ಪು ದೃಷ್ಟಿ, ತನ್ನನ್ನು ತಾನಾಗಿ ನೋಡುವ ದೃಷ್ಟಿಯಲ್ಲ. ಸುಷುಪ್ತಿಯಲ್ಲಿ ಹೇಗಿದ್ದಾನೋ ಇಡೀ ಎಚ್ಚರ ಅರಿವು ಹೇಗಿದೆಯೋ ಆ ಅರಿವಾಗಿ ನಿಂತಿದ್ದ ಇಲ್ಲ. ಇಡೀ ಎಚ್ಚರಾವಸ್ಥೆಯನ್ನು ಬೆಳಗಿಸ್ತಾ ಇರುವ ಒಟ್ಟು ಎಚ್ಚರ ಅರಿವಾಗಿ ನೋಡ್ತಾ ಇಲ್ಲ. ತನ್ನನ್ನು ಏನೆಂದು ನೋಡ್ತಾ ಇದ್ದಾನೆ? ಎಚ್ಚರ ಒಳಗಿರುವ ಒಂದು ದೇಹ, ಒಂದು ಇಂದ್ರಿಯ ಮನಸ್ಸುಗಳಾಗಿ ನೋಡುವುದು. ಅದು ತಪ್ಪು ದೃಷ್ಟಿ. ಒಟ್ಟು ಜಾಗ್ರತನ್ನು ಬೆಳಗಿಸುವಂಥ ಅರಿವಾಗಿರುವುದನ್ನು ಬಿಟ್ಟು ಅವಸ್ಥೆ ಒಳಗೆ ಒಂದು ದೇಹಕ್ಕೆ, ಒಂದು ದೇಶದಲ್ಲಿ, ಕಾಲದಲ್ಲಿದ್ದುಕೊಂಡು ದೇಹೇಂದ್ರಿಯ ಮನಸ್ಸುಗಳಿಗೆ ಮಾತ್ರ ಪರಿಮಿತನಾಗಿದ್ದಾನೆ ಎಂದಂತೆ ನೋಡುವುದು. ಅದೇನಾಗ್ತಾ ಇದೆ? ಸರ್ವವ್ಯಾಪಕ ಅರಿವನ್ನು ಒಂದು ದೇಹೇಂದ್ರಿಯ ಮನಸ್ಸುಗಳಿಗೆ ಪರಿಮಿತಗೊಳಿಸುವುದು. ಆಯಿತಾ? ಇದನ್ನು ಅಧ್ಯಾಸ ಹೇಳಿದ್ದೇವೆ. ತಪ್ಪು ದೃಷ್ಟಿ ಆಯಿತಲ್ಲ. ಪರಿಪೂರ್ಣತವನ್ನು ಬಿಟ್ಟು ಪರಿಚ್ಛಿನ್ನವನ್ನು ನೋಡಿಕೊಳ್ಳುವುದೇ ಇದು ತಪ್ಪು ದೃಷ್ಟಿ. ಇದೇ ಅಧ್ಯಾಸ. ಅವಿದ್ಯಾ ಕಲ್ಪಿತ ಅಂದರೆ ಅಧ್ಯಾರೋಪಿತ ಎಂದರ್ಥ. ಅಧ್ಯಾಸ ಅಧ್ಯಾಸ ಅಂದ್ರೇನು? ಅಲ್ಲಿ ಇಲ್ಲದ್ದನ್ನು ತಪ್ಪು ದೃಷ್ಟಿಯಿಂದ ಇದ್ದಂತೆ ಅನಿಸುವುದು. ನೋಡಿ, ಅನಿಸಿಕೆಯೇ ಅಧ್ಯಾಸ. ಅದು ಇರುವುದು ಒಂದು ಬಗೆ, ಅದು ಇನ್ನೊಂದಾಗಿದ್ದಂತೆ ಅನಿಸಿಕೆ, ಅದು ಅಧ್ಯಾಸ. ಸುಷುಪ್ತಿಯಲ್ಲಿ ಹೇಗಿದ್ದಾನೋ ಅಂಥವನಲ್ಲಿ ಎಚ್ಚರ ವ್ಯಕ್ತಿಯಾಗಿದ್ದೇನೆ ಎಂದು ಅನಿಸುವುದು ಅನಿಸಿಕೆ ಅಲ್ಲದಿದ್ದರೆ ನಿಜವಾ? ಸುಷುಪ್ತಿ ಕುರಿತು ಅನಿಸಲ್ಲ ನಮಗೆ. ಸುಷುಪ್ತಿಯಲ್ಲಿ ಹೇಗಿದ್ದೇನೆ ಹೇಳು? ಹೇಳೋಕ್ಕಾಗಲ್ಲ. ಅಂದ್ರೇನು? ಸುಷುಪ್ತಿ ಕುರಿತು ಹಾಗಿದ್ದೇನೆ ಹೀಗಿದ್ದೇನೆ ಅಂದರೆ ಯಾವ ಅನಿಸಿಕೆಗೆ ಆಗಲ್ಲ. ಏಕೆ? ಅನಿಸಿಕೆಗೆ ಸಿಗುವುದೇ ಅಲ್ಲ. ಸುಷುಪ್ತಿ ಇದೆ ಎಂದು ಹೇಳ್ತೀವಿ ಹೊರತು ಅನಿಸಿಕೆಗೂ ಸಿಗಲ್ಲ. ನಾನು ಹಾಗಿದ್ದೇನೆ ಹೀಗಿದ್ದೇನೆ ಅಷ್ಟಿದ್ದೇನೆ ಇಷ್ಟಿದ್ದೇನೆ ಅಂಥವನು ಇಂಥವನು, ಯಾವುದು ಅಂಥವನು ಇಂಥವನು ಹಾಗೆ ಹೀಗೆ ಎನ್ನುವ ರೂಪ ಅನಿಸಿಕೆಗೆ ಸುಷುಪ್ತಿ ಸ್ವರೂಪ ಸಿಗಲ್ಲ. ಒಟ್ಟು ಎಚ್ಚರ ಅರಿವು, ಕಂಪ್ಲೀಟ್ ಇಡೀ ಎಚ್ಚರ ಅವಸ್ಥೆ, ಇಡೀ ಜಾಗೃತ ಪ್ರಪಂಚವನ್ನು ತಿಳಿಯುವ ಜಾಗೃತ ಅರಿವಿದೆ ಅಲ್ಲ, ಒಟ್ಟು ಜಾಗೃತ ಅರಿವಿನ ಕುರಿತು ಹೇಳು. ಇದೆ ಎಂದು ಹೇಳ್ತೀವಿ. ಇದೆ ಅಷ್ಟೇ ಹೊರತು ಏನಾಗಿದ್ದಾನೆ ಏನು ಅಂದರೆ ಇದೆ ಅಷ್ಟೇ. ಅಂದರೆ ಅನಿಸಿಕೆಗೆ ಸಿಗದೇ ಇರುವಂಥ ಅರಿವನ್ನು ಅನಿಸಿಕೆಯಾಗಿ ನೋಡುವುದು. ನಾನು ಹೀಗೆ ಇಂಥವನು ಅಂಥವನು, ಅದಕ್ಕೂ ಆಯ್ದುಬಿಟ್ಟು ಇದು ಅಧ್ಯಾಸ. ಅಧ್ಯಾಸ ಅಂದರೆ ಗೊತ್ತಾಯ್ತಾ? ಅಧ್ಯಾಸ ಅಂದರೆ ಯಾವ ಅನಿಸಿಕೆಗೆ ಸಿಗದೇ ಇರುವಂಥ ಸ್ವತಃಸಿದ್ಧ ಇದೆ, ಸ್ವತಃಸಿದ್ಧವಾಗಿದೆ, ಗೊತ್ತಾಗ್ತಾ ಇದೆ. ಏನು ಅಂದರೆ ಹೇಳೋಕ್ಕಾಗ್ತಾ ಇಲ್ಲ. ಇದೋ ಇಲ್ಲವೋ ಅಂದರೆ ಅದು ಮಾತ್ರ ಸಂದೇಹವಿಲ್ಲ. ಇದ್ದೇ ಇದೆ. ಇದೋ ಇಲ್ಲವೋ ಸಂದೇಹ ಬೇಕೇ? ನಾನು ಇದ್ದೇನೋ ಅಲ್ಲವೋ ಅದು ಸಂದೇಹವೇ ಬೇಡ. ಇದ್ದೇನೆ. ಏನೆಂದಿದ್ದಿ ಹೇಗಿದ್ದಿ ಹೇಳು? ಹೇಳೋಕ್ಕಾಗ್ತಾ ಇಲ್ಲ. ಅಂದರೆ ಅನಿಸಿಕೆಗೆ ಸಿಗ್ತಾ ಇಲ್ಲ, ಇರುವುದು ಮಾತ್ರ ಗ್ಯಾರಂಟಿ. ಇರುವುದು ಮಾತ್ರ ಗ್ಯಾರಂಟಿ, ಅನಿಸಿಕೆಗೆ ಮಾತ್ರ ಸಿಗ್ತಾ ಇಲ್ಲ. ಅದು ಈ ತಾನಾಗಿ ಸ್ವತಃ ಸಿದ್ಧವಾಗಿರುವ ನಮ್ಮ ಸ್ವರೂಪವನ್ನು ಅನಿಸಿಕೆಗೆ ಸಿಗದೇ ಇರುವುದನ್ನು ಅನಿಸಿಕೆ ಅನಿಸ್ಕೊಳ್ತಾ ಇದ್ದೇನೆ. ಹೀಗೆ ಇಂಥವನು ಅಂಥವನು ನಾನು ಹೀಗೆ, ಈಗ ಇದು ಅನಿಸಿಕೆ ಆಗಿಬಿಟ್ಟಿದೆ. ಅನಿಸಿಕೆಗೆ ಸಿಗದೇ ಇರುವಂಥ ಸಚ್ಚಿದಾನಂದ ಸ್ವರೂಪವನ್ನು
ಒಂದು ಇಂಥವನು ಎಂದು ಅನಿಸ್ಕೊಂಡಿದ್ದೀಯಲ್ಲ, ಆ ಅನಿಸಿಕೆ ಇರುವಾಗ ಎಲ್ಲಿದ್ದೀವಿ ನೋಡು. ಯಾವ ಅನಿಸಿಕೆಗೆ ಸಿಗದೇ ಇರುವಂಥ ಎಲ್ಲಿದ್ದಾನೆ. ಅನಿಸಿಕೆಗೆ ಸಿಗದೇ ಇರುವುದು ಸುಷುಪ್ತಿಯಾಗಿದೆ, ಇಡೀ ಅವಸ್ಥೆಯನ್ನು ಬೆಳಗಿಸುವಂಥ ಬೆಳಗಾಗಿದೆ, ಅರಿವಾಗಿದೆ, ಇಡೀ ಜಾಗೃತನ್ನು ಬೆಳಗಿಸ್ತದೆ. ಅದು ಅನಿಸಿಕೆಗೆ ಸಿಗಲ್ಲ. ಅಂದರೆ ಅನಿಸಿಕೆಗೆ ಸಿಗದೇ ಇರುವ ಸ್ವರೂಪ ಎಲ್ಲಿದೆ? ಒಟ್ಟು ಪ್ರಪಂಚವನ್ನು ವ್ಯಾಪಿಸಿದೆ. ಪ್ರಪಂಚದಲ್ಲಿ ಎಲ್ಲಿ ಎಂದು ಹೇಳೋಕ್ಕಾಗಲ್ಲ. ಎಲ್ಲಿದೆ, ಹೇಗಿದೆ? ಪ್ರಪಂಚ ಒಳಗೆ ಇದ್ದರೆ, ಅವಸ್ಥೆ ಒಳಗಿದ್ದರೆ ಎಲ್ಲಿದೆ, ಹೇಗಿದೆ, ಯಾರು ಎಂದು ಹೇಳಬಹುದು. ಒಟ್ಟು ಅವಸ್ಥವನ್ನೇ ಬೆಳಗಿಸುವನಿಗೆ ಏನು ಹೆಸರು ಹೇಳೋಕ್ಕಾಗ್ತದೆ? ಏಕೆ? ನಾವು ಇಡುವ ಹೆಸರುಗಳೆಲ್ಲ ಎಚ್ಚರದ ಒಳಗಿನ ಹೆಸರುಗಳೇ ಹೊರತು, ಅಂದರೇನು? ನಾವು ಇಡುವ ಹೆಸರುಗಳಲ್ಲ, ಅನಿಸಿಕೆಗಳಲ್ಲ, ಎಚ್ಚರದ ಒಳಗೆ ಇರುವ ಅನಿಸಿಕೆಗಳೇ. ಎಚ್ಚರದ ಒಳಗೆ ಇರುವ ವ್ಯಕ್ತಿಯ ಅನಿಸಿಕೆಗಳೇ. ಆದ್ದರಿಂದ ಒಟ್ಟು ಅವಸ್ಥೆಯನ್ನು ಬೆಳಗಿಸುವ ಸಾಕ್ಷಿಗೆ ಇದ್ದಾನೆ ಹೊರತು ಏನು ಹೇಗೆ ಎನ್ನುವುದು ಯಾವ ಅನಿಸಿಕೆಗೆ ಹೆಸರಿಕೆ ಸಿಗಲ್ಲ. ನಾನು ಅನಿಸಿಕೆ ರೂಪವಾಗಿ ಹೆಸರಿಕೆ ಸಿಗುವ ರೂಪವಾಗಿ ಬಂದರೆ ನಾನು ವ್ಯಕ್ತಿಯಾಗಿಬಿಡ್ತೀನಿ. ಎಲ್ಲಿರ್ತೀನಿ? ಅವನು ಅನಿಸಿಕೆ ರೂಪವಾಗಿ ಒಂದು ಹೆಸರಿರುವ ರೂಪವಾಗಿ ಇದ್ದಾಗ ಎಲ್ಲಿರ್ತೀನಿ ನಾನು? ಅವಸ್ಥೆ ಒಳಗಿರ್ತೀನಿ. ಅವಸ್ಥೆ ಒಳಗೆ ಒಂದು ವ್ಯಕ್ತಿಯಾಗಿರ್ತೀನಿ. ಅನಿಸಿಕೆ ರೂಪವಾಗಿದ್ದರೆ ಅವಸ್ಥದ ಒಳಗೆ ಕಂಡು ಬರ್ತೀನಿ. ಅಲ್ಲಿಯೂ ನಾನು ಹೀಗೆ ಹಾಗೆ ಅಂದರೆ ಒಂದು ದೇಹ, ಇಂದ್ರಿಯ, ಮನಸ್ಸುಗಳು ಎಲ್ಲ ಬಂದುಬಿಡ್ತವೆ. ಇದು ನೋಡಿ. ಆದ್ದರಿಂದ ತಾನು ಇರುವುದು ಒಂದು, ತನ್ನ ಕುರಿತು ಅನಿಸುವುದು ಇನ್ನೊಂದು. ಈ ಇರುವ ರೂಪವೇ ನಿಜ ಸ್ವರೂಪ, ಅನಿಸಿಕೆ ರೂಪ ಅಧ್ಯಾಸ. ಅನಿಸಬೇಕೆಂದರೆ ನಾನು ಇದ್ದನ್ನು ಬಿಟ್ಟು ಇನ್ನೊಂದು ದೃಷ್ಟಿ ಪಡೆಯಬೇಕಾಗ್ತದೆ. ಆ ಇನ್ನೊಂದು ದೃಷ್ಟಿ ಅಧ್ಯಾಸ. ಇರುವ ಸ್ವರೂಪವು ಹೇಗಿದೆಯೋ ಅದನ್ನು ಹಾಗೆ ನೋಡುವುದು. ಹೇಗಿದ್ದಾನೋ ಹಾಗೆ ನೋಡುವಾಗ ಅನಿಸಿಕೆ ಏನು ಅನಿಸಲ್ಲ, ಇರುತ್ತದೆ ಅಷ್ಟೇ. ಸ್ವಯಂ ಇದೆ, ಸ್ವಯಂ ಸಿದ್ಧವಾಗಿದೆ. ಅದು ಅನಿಸುತ್ತಾ ಇದೆ ಅಂದರೆ ಇನ್ನೊಂದು ದೃಷ್ಟಿ ಆಯಿತು. ಹೀಗೆ ಹಾಗೆ ಅಷ್ಟು ಅದಕ್ಕೆ ದೇಹ ಬೇಕು, ಇಂದ್ರಿಯ ಬೇಕು, ಎಲ್ಲಿದ್ದಾನೆ, ಹೇಗಿದ್ದಾನೆ, ಎಲ್ಲ ರೂಪಗಳು ಗುಣಗಳು ಬಂದುಬಿಡ್ತವೆ. ರೂಪ ಗುಣ ಧರ್ಮಗಳು ಬಂದುಬಿಟ್ಟರೆ ಒಂದು ವ್ಯಕ್ತಿತ್ವ ಬಂದುಬಿಡ್ತದೆ. ಅದೇ ಜೀವಭಾವ. ಆದ್ದರಿಂದ ಜೀವಭಾವ ಎಂಬುವುದು ಅಧ್ಯಾಸ, ಅವಿದ್ಯಾ ಕಲ್ಪಿತ. ಅದರಿಂದ ಕಲ್ಪಿತಂ ಕರ್ತೃತ್ವ ಭೋಕ್ತೃತ್ವ ಲಕ್ಷಣಂ ಜೀವತ್ವಂ ಅವಿದ್ಯೆಯ ಕಲ್ಪಿತಮಿತ್ಯಪಿ ಪ್ರಾಪ್ನೋತಿ ಎಂದು ವಾಕ್ಯ. ಅಂದರೆ ತನ್ನಲ್ಲಿ ತಾನು ಕರ್ತೃಭೋಕ್ತೃವೆಂಬುವ ರೂಪವಾಗಿ ತೋರುವ ತೋರಿಕೆ, ಅನಿಸುವ ಅನಿಸಿಕೆ ಇದಲ್ಲ, ಇದು ಅವಿದ್ಯಾ ಕಲ್ಪಿತ. ಅಂದರೆ ಅಧ್ಯಾಸ, ಅಂದರೆ ತಪ್ಪು ದೃಷ್ಟಿ. ತಪ್ಪು ದೃಷ್ಟಿಯಿಂದ ಈ ಅನಿಸಿಕೆ ಇದೆ, ಆ ದೃಷ್ಟಿ ಬಿಟ್ಟರೆ ಅನಿಸಿಕೆ ತಾನೇ ಬಿಡುತ್ತದೆ, ಜೀವಭಾವ ಬಿಡುತ್ತದೆ. ಅದರಿಂದ ಜೀವಭಾವ ಇರುವ ಸ್ವರೂಪ ಅಲ್ಲ, ಅದು ಇನ್ನೊಂದು ರೂಪದಿಂದ ಇನ್ನೊಂದು ದೃಷ್ಟಿಯಿಂದ ಅನಿಸುವ ರೂಪ. ಇರುವ ರೂಪ ಸ್ವರೂಪ ಹೇಳ್ತೀವಿ. ಸ್ವ ಅಂದರೆ ತನ್ನದಾದ ರೂಪ. ತನ್ನದಾದ ರೂಪ ಇರುವುದು, ಅನಿಸುವುದು ಇನ್ನೊಂದು ದೃಷ್ಟಿ. ಅದು ನೋಡಿ. ಅದರಿಂದ ಅನಿಸುವ ರೂಪ ಒಂದು, ಇರುವ ರೂಪ ಒಂದು. ಇರುವ ರೂಪವನ್ನು ಸ್ವರೂಪ ಹೇಳಿದ್ದೀವಿ. ಅಂದರೆ ಸ್ವ ಅಂದರೆ ತನ್ನ ರೂಪ. ಇರುವುದು ಒಂದು, ಅನಿಸುವುದು ಒಂದು. ಅದಕ್ಕೋಸ್ಕರ ಅನಿಸಿಕೆ ಕೇವಲ ಜೀವಭಾವವು ಕೇವಲ ಅನಿಸಿಕೆ, ಅದು ಕಲ್ಪಿತ, ಅದು ನಿಜ ರೂಪವಲ್ಲ. ಇದೇ ಇಲ್ಲಿ. ಆದ್ದರಿಂದ ಜೀವರ ಸೃಷ್ಟಿ ಉಪನಿಷತ್ತುಗಳಲ್ಲಿ ಹೇಳಿದೆ. ಅಂದರೆ ಸೃಷ್ಟಿ ಅಂದ್ರೇನು? ಸೃಷ್ಟಿ ಅಂದರೆ ಸಾಮಾನ್ಯವೇನು? ಇಲ್ಲದೆ ಹುಟ್ಟುಕೊಂಡು ಕಂಡು ಬರುತ್ತದೆ ಎಂದು ಒಂದರ್ಥ. ಇಲ್ಲದ್ದು ಹುಟ್ಟುಕೊಂಡು ಕಂಡು ಬರುತ್ತದೆ. ಅಥವಾ ಇನ್ನೊಂದರ್ಥ ಏನು? ಯಾವುದು ಒಂದಿದೆಯೋ ಅದು ಪರಿಣಮಿಸಿ, ಬದಲಾಯಿಸಿ, ಪರಿಣಾಮ ಹೊಂದಿ ಇನ್ನೊಂದಾಯಿತು ಎಂದರ್ಥ ಅಲ್ಲವೇ? ಪರಿಣಾಮ ಹೊಂದಿ ಇನ್ನೊಂದು. ಹೀಗೆ ಜೀವ ಹುಟ್ಟಿದ್ದಾನೆ ಎಂದು ಶಾಸ್ತ್ರದಲ್ಲಿ ಜೀವನ ಸೃಷ್ಟಿ ಹೇಳಿದ್ದರೆ, ಜೀವನ ಸೃಷ್ಟಿಗೆ ಮುಂಚೆ ಏನಿತ್ತು? ಇರುವುದೊಂದೇ ಬ್ರಹ್ಮ, ಸಚ್ಚಿದಾನಂದ ಸ್ವರೂಪ ಒಂದೇ. ಆ ಸಚ್ಚಿದಾನಂದ ಸ್ವರೂಪ ಜೀವನಾಗಿ ತೋರುವುದಕ್ಕೆ ಏನು ಮಾಡಿದ? ತಾನು ಪರಿಣಾಮ ಹೊಂದಿ ಜೀವನಾಗಿದ್ದನ? ಆಗಲಿಲ್ಲ. ಶಾಸ್ತ್ರದಲ್ಲಿ ಹೇಳಿರುವ ಜೀವತ್ವದ ಸೃಷ್ಟಿ, ಜೀವರ ಸೃಷ್ಟಿ ಅವಿದ್ಯಾಕಲ್ಪಿತವೇ ಎಂದು ತೀರ್ಮಾನ ಆಗುತ್ತದೆ. ಏಕೆ ಅಂದರೆ ಚೈತನ್ಯ ಸ್ವರೂಪ ಸ್ವತಃ ಸಿದ್ಧ. ತನ್ನಲ್ಲಿ ವಿಕಾರವಿಲ್ಲ, ಪರಿಣಾಮವಿಲ್ಲ. ತಾನು ಏಕೆ ಬದಲಾಯಿಸಿಕೊಳ್ತಾನೆ? ತನ್ನಲ್ಲಿ ಯಾವುದೇ ಕೊರತೆ, ಅವಶ್ಯಕತೆ ಇಲ್ಲ.
ಬದಲಾವಣೆ ಅಂದರೆ ಕರ್ತೃತ್ವ ಎಂದರ್ಥ. ಬದಲಾವಣೆ ಅಂದರೆ ಅರ್ಥವೇನು? ಕರ್ತೃತ್ವ. ಏನೋ ವಿಕಾರಗೊಳ್ಳುವುದು, ಇನ್ನೊಂದಾಗಿ ಬಿಡುವುದು. ಇನ್ನೊಂದು ಏಕೆ ಆಗುತ್ತಾನೆ ಮನುಷ್ಯ? ನೋಡಿ, ಯಾರೇ ಆಗಲಿ, ತಾನು ಇದ್ದನ್ನು ಬಿಟ್ಟು ಇನ್ನೊಂದು ಏಕೆ ಆಗುತ್ತಾನೆ? ತಾನು ಇರುವ ಸ್ವರೂಪದಲ್ಲಿ ಏನೋ ಕೊರತೆ ಇದ್ದರೆ, ಏನೋ ಬೇಕು ಅನಿಸಿದ್ದರೆ ಇನ್ನೊಂದು ಆಗುತ್ತಾನೆ. ಒನ್ ಬಿಕಮ್ಸ್ ಸಮಥಿಂಗ್ ಎಲ್ಸ್ ವೆನ್ ಒನ್ ಈಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ವಾಟ್ ಒನ್ ವಾಸ್ ಬಿಫೋರ್. ತಾನು ಇರುವ ಸ್ಥಿತಿಯಲ್ಲಿ ಏನೋ ಕೊರತೆ, ಏನೋ ತೊಂದರೆ ಅನಿಸಿದ್ದರೆ ನಾನು ಇನ್ನೇನೋ ಆಗಬೇಕು ಎಂದು ಆಗಿಬಿಡ್ತಾನೆ. ಅದು ಪರಿಣಾಮ. ಪರಿಣಾಮ ಯಾವಾಗ ಆಗುತ್ತದೆ? ಕೊರತೆ ಇದ್ದರೆ ಪರಿಣಾಮ. ಪರಿಪೂರ್ಣ ಸ್ವರೂಪ ಪರಮಾತ್ಮ ಸ್ವತಃ ಸಿದ್ಧನಲ್ಲಿ ಕೊರತೆ ಏನೂ ಇಲ್ಲ. ಪರಿಣಾಮ ಏಕೆ ಆಗಬೇಕು? ಬದಲಾಯಿಸಿ ಏನಾಗಬೇಕಂತೆ? ಏನಾಗಿ ಏನು ಸಾಧಿಸಿಕೊಳ್ಳಬೇಕಂತೆ? ತಾನು ಇರುವ ಸ್ವರೂಪಕ್ಕಿಂತ ದೊಡ್ಡದಾಗುತ್ತಾನ? ತಾನು ಇರುವುದೇ ಪರಿಪೂರ್ಣ ಅಖಂಡ ಆನಂದ ಸಚ್ಚಿದಾನಂದ ಸ್ವರೂಪ. ತಾನು ಇನ್ನೇನಾಗಬೇಕು? ಆಗಿ ಏನು ಮಾಡಿಕೊಳ್ತಾನೆ? ತಾನು ಇನ್ನೊಂದಾಗಿ ಏನು ಸಾಧಿಸಬೇಕಂತೆ? ಅಂಥದ್ದೇನಿಲ್ಲ ಅಲ್ಲವೇ? ಆದ್ದರಿಂದ ಅವರಲ್ಲಿ ಕರ್ತೃತ್ವವಿಲ್ಲ, ವಿಕಾರವಿಲ್ಲ, ಬದಲಾಯಿಸುವುದಿಲ್ಲ, ಇನ್ನೇನೋ ಬಿಕಮಿಂಗ್, ಇನ್ನೇನೋ ಆಗುವುದು ಎಂಬುದಿಲ್ಲ. ಆದ್ದರಿಂದ ಅಂಥವರಲ್ಲಿ ಜೀವ ಸೃಷ್ಟಿ ಅಂದರೆ ಅರ್ಥವೇನು? ಶಾಸ್ತ್ರ ಕಲ್ಪಿತವನ್ನೇ ಸೃಷ್ಟಿ ಎಂದು ಹೇಳುತ್ತಾ ಇದೆ. ಜೀವತ್ವವಾಗಿ ಕಲ್ಪಿತವಾಗಿ ತೋರುವುದನ್ನೇ ಜೀವ ಸೃಷ್ಟಿ ಅಂದರೆ, ಶಾಸ್ತ್ರದಲ್ಲಿ ಹೇಳಿರುವ ಜೀವರ ಸೃಷ್ಟಿಯನ್ನು ಹೀಗೆ ಅರ್ಥ ಮಾಡಿಕೊಳ್ಳಬೇಕು. ಏಕೆ? ವಸ್ತು ಸ್ವರೂಪಕ್ಕೆ ಅನುಗುಣವಾಗಿ ಅದು ಉಪದೇಶ ಮಾಡ್ತಾ ಇದೆ. ಆದ್ದರಿಂದ ಜೀವತ್ವಂ ಅವಿದ್ಯೆಯ ಕಲ್ಪಿತಮಿತಿ ಪ್ರಾಪ್ನೋತಿ. ಅವಿದ್ಯೆಯಿಂದ ಅಂದರೆ ಅಧ್ಯಾಸದಿಂದ, ಅಧ್ಯಾಸದಿಂದ ಅಂದರೆ ತಪ್ಪು ದೃಷ್ಟಿ, ಕಲ್ಪಿತಂ ಅಂದರೆ ತೋರುವುದು, ತಪ್ಪು ದೃಷ್ಟಿಯಿಂದ ಅನಿಸುತ್ತಾ ಇದೆ ಎಂದರ್ಥ. ತಪ್ಪು ದೃಷ್ಟಿ ತಗೊಳ್ಳುವುದರಿಂದ ಜೀವತ್ವ ಅನಿಸುತ್ತಾ ಇದೆ. ಜೀವತ್ವ ಏನೂ ಇಲ್ಲ, ಯಾರೂ ಹುಟ್ಟಿಸಲಿಲ್ಲ, ಯಾರೂ ಹುಟ್ಟಿಸಲೂ ಇಲ್ಲ, ಜೀವತ್ವವೂ ನಿಜವಾಗಿಯೂ ಇಲ್ಲ, ಅನಿಸುತ್ತದೆ ಅಷ್ಟೇ. ಏಕೆ? ಅನಿಸುವುದಾದರೆ ಏಕೆ? ತನಗೆ ಅನಿಸುತ್ತದ? ತನಗೆ ಅನಿಸಲ್ಲ. ಮತ್ತೇಕೆ? ಮತ್ತೆ ಯಾರಿಗೆ ತಪ್ಪು ದೃಷ್ಟಿಗೆ ಅನಿಸುತ್ತದೆ, ತನಗೆ ಅನಿಸಲ್ಲ, ತನ್ನ ಸ್ವರೂಪಕ್ಕೆ ಅನಿಸಲ್ಲ. ಅದು ನೋಡಿ, ತನ್ನ ಸ್ವರೂಪಕ್ಕೆ ಅನಿಸಲ್ಲ, ತಪ್ಪು ದೃಷ್ಟಿಗೆ ಅನಿಸುತ್ತದೆ. ಈ ತಪ್ಪು ದೃಷ್ಟಿ ಅಧ್ಯಾಸ, ಅನಿಸುವುದು ಜೀವತ್ವ. ಈಗ ಗೊತ್ತಾಯ್ತಾ? ಮನನ ಯಾವುದೇ ಆಗಲಿ, ವೇದಾಂತವು ಎಷ್ಟು ಮನನ ಮಾಡಿದರೆ ಅಷ್ಟು ಸ್ಪಷ್ಟತೆ. ಅನುಭವಾನುಸಾರವಾಗಿ ಒಂದೊಂದು ಅಂಶ ಸೂಕ್ಷ್ಮವಾಗಿ ಪೂರ್ತಿ ಅನುಭವದಲ್ಲಿ ನಿಲ್ಲುವವರೆಗೆ ಮಾಡಬೇಕು. ಅದು ಓನ್ಲಿ ವೇ, ಬೇರೆ ಏನು ದಾರಿ ಇಲ್ಲ. ಜೀವತ್ವಂ ವಿದ್ಯೆಯ ಕಲ್ಪಿತಮಿತ್ಯಪಿ ಪ್ರಾಪ್ನೋತಿ ಅಥ ಚ ಕ್ವಚಿತ್ ಶ್ರುತೌ ಜೀವಾನಾಂ ಬ್ರಹ್ಮಣಃ ಸಕಾಶಾತ್ ಉತ್ಪತ್ತಿರ್ದರ್ಶಿತ. ಈಗ ಸಾಮಾನ್ಯವಾಗಿ ಹೇಳಿ, ಈಗ ಉಪನಿಷತ್ತು ಮಂತ್ರಗಳಲ್ಲಿ ಕೆಲವು ಕಡೆ ಜೀವರ ಉತ್ಪತ್ತಿ, ಜಗದುತ್ಪತ್ತಿ ವಿಚಾರ ಮಾಡಿದ್ದೇವೆ. ಒಟ್ಟು ಜಗತ್ತಿನ ಉತ್ಪತ್ತಿ ಬ್ರಹ್ಮವೇ ಇದ್ದಾನೆ, ಬ್ರಹ್ಮಕ್ಕಿಂತ ಬೇರೆ ಇಲ್ಲ ಎಂದು ಹೇಳುವುದೇ ಸೃಷ್ಟಿಯ ತಾತ್ಪರ್ಯವೇ ಹೊರತು, ಸೃಷ್ಟಿ ಅಂದರೆ ಏನೋ ಪರಮಾತ್ಮ ಬದಲಾಯಿಸಿ ಏನೋ ಆಗಿದ್ದಾನೆ ಎಂದರ್ಥ ಅಲ್ಲ. ಅದು ಹೇಳಿದ್ದೇವೆ ವಿಸ್ತೃತವಾಗಿ, 5-10 ಪಾಠಗಳಲ್ಲಿ ಹೇಳಿದ್ದೇವೆ. ಈಗ ಜೀವಸೃಷ್ಟಿ ಕುರಿತೇ ಹೇಳ್ತಾ ಇದ್ದೀವಿ. ಅಥ ಚ ಕ್ವಚಿತ್ ಶ್ರುತೌ ಜೀವಾನಾಂ ಬ್ರಹ್ಮಣಃ ಸಕಾಶಾತ್ ಉತ್ಪತ್ತಿರ್ದರ್ಶಿತ. ಜೀವರ ಸೃಷ್ಟಿ ಬ್ರಹ್ಮಣ ಸಕಾಶಾತ್, ಉತ್ಪತ್ತಿ ಅಲ್ಲಲ್ಲಿ ಉಪನಿಷತ್ತುಗಳಲ್ಲಿ ಕಂಡುಬರುತ್ತದೆ. ಉದಾಹರಣೆಗೆ ನೋಡಿ, ಬೃಹದಾರಣ್ಯಕ ವಾಕ್ಯ 1, ಮುಂಡಕ ವಾಕ್ಯ 1, 2 ವಾಕ್ಯಗಳು ಸ್ವಾಮೀಜಿ ಹೇಳ್ತಾ ಇದ್ದಾರೆ. ಯಥೋರ್ಣನಾಭಿಸ್ತಂತು ನೋಚ್ಚರೇತ್. ಊರ್ಣನಾಭಿ ಅಂದರೆ ಏನು? ಅದೇನು ಹೇಳ್ತಾರಪ್ಪ, ಸ್ಪೈಡರ್, ಜೇಡರ ಹುಳ. ಊರ್ಣನಾಭಿ, ಜೇಡರ ಹುಳ, ಸ್ಪೈಡರ್ ಎಂದು ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಆ ಜೇಡರ ಹುಳ ಏನು ಮಾಡ್ತದೆ? ತಂತುನ ಉಚ್ಚರೇತ್, ತನ್ನ ಬಾಯಿನಿಂದ ಒಂದು ತಂತು ಅಂದರೆ ಒಂದು ದಾರವನ್ನು ಹುಟ್ಟಿಸ್ತದೆ. ಅಗ್ರೇ ಕ್ಷುದ್ರಾಹ ವಿಸ್ಫುಲಿಂಗ ಯಥಾ ಉಚ್ಚರೇದಿ ಯಥಾ ತಥಾ. ಹೇಗೆ ತನ್ನ ಬಾಯಿದಿಂದ ಅಂದರೆ ತಾನೇ ಇನ್ನೊಂದಾಗಿ ತೋರ್ತಾನೆ ಎಂದು ಅರ್ಥ ಅಷ್ಟೆ. ಅಂದರೆ ತನಗೆ 2 ಅಂಶಗಳು, ತಾನು ಬದಲಾಯಿಸ್ತಾ ಇಲ್ಲ, ಹೊರಗಿನಿಂದ ವಸ್ತು ತಗೊಂಡು ಬರ್ತಾ ಇಲ್ಲ ಅಷ್ಟೇ. ಅಲ್ಲಿ ಜೇಡರ ಹುಳದ ದೃಷ್ಟಾಂತದ ತಾತ್ಪರ್ಯವೇನೆಂದರೆ, ಪರಮಾತ್ಮ ತಾನೇ ಸಾಕು, ಇಡೀ ಜಗತ್ತಾಗಿ ತೋರುವುದಕ್ಕೆ, ಜೀವರಾಗಿ ಹುಟ್ಟುವುದಕ್ಕೆ ಇನ್ನೊಬ್ಬರು ಯಾರು ಬೇಕಾಗಿಲ್ಲ, ತನ್ನನ್ನು ಬಿಟ್ಟು ತಾನೊಬ್ಬನೇ ಸಾಕು. ಬ್ರಹ್ಮ ಮಾತ್ರವೂ ಸಾಕು, ತನಗಿಂತ ಬೇರೆ ಯಾವುದಿಲ್ಲ. ಸೃಷ್ಟಿಗೆ ಎಲ್ಲಕ್ಕೆ ತಾನೊಬ್ಬನೇ ಸಾಕು, ತಾನೇ ತಾನು. ಒಂದರ್ಥ.
ತನಗಿಂತ ಹೊರಗಿನ ವಸ್ತುವಿನ ಸಹಾಯವು ಬೇಕು. ಹೊರಗಿನದು ಇಲ್ಲವೇ ಇಲ್ಲ, ಸಹಾಯ ಬೇಕು. ಹೊರಗಿನದು ತನ್ನನ್ನು ಬಿಟ್ಟು ಯಾವುದೂ ಇಲ್ಲ. ಸೃಷ್ಟಿಗೆ ಮುಂಚೆ ತಾನೊಬ್ಬನೇ ಇತ್ತು. ತಾನೊಬ್ಬನೇ ಅಂದರೆ ಅಖಂಡ ಅದ್ವಿತೀಯ ತಾನೊಬ್ಬನೇ. ಈಗ ಎರಡನೆಯದು, ತಾನೊಬ್ಬನೇ ಸಾಕು ಎಂದಾಯಿತು. ತಾನೊಬ್ಬನು ಹೇಗೆ ಸೃಷ್ಟಿಸಿದ ಅಂದರೆ ತಾನೇ ತಾನಾಗಿ ತೋರ್ತಾನೆ ಹೊರತು ತಾನು ಇನ್ನೊಂದಾಗಲ್ಲ. ಅದು ಚಿನ್ನ ಆಭರಣವಾಗಿ ತೋರುತ್ತದೆ ಅಂದರೆ ಚಿನ್ನ ಕಬ್ಬಿಣ ಆಗುತ್ತದ? ಚಿನ್ನ ಬೆಳ್ಳಿ ಆಗುತ್ತದ? ಚಿನ್ನ ತಾಮ್ರ ಆಗುತ್ತದೆ? ಸುವರ್ಣವು ತಾಮ್ರವಾಗುತ್ತದೆ? ಇನ್ನೊಂದಾಗಲ್ಲವೇ? ಚಿನ್ನವಾಗೇ ತೋರುತ್ತದೆ. ಅಂದರೆ ಏನು? ಸುಮ್ಮನೆ ತೋರಿಕನೇ ಹೊರತು ಏನು ಬದಲಾವಣೆ ಇಲ್ಲ. ಅಂದರೆ ನಾವು ನೋಡುವ ಬಗೆಯಲ್ಲಿ ಬದಲಾವಣೆ ಆಯಿತೇ ಹೊರತು ಇರುವ ಬಗೆಯಲ್ಲಿ ಆಗಲಿಲ್ಲ. ಚಿನ್ನವು ಚಿನ್ನವೇ ಇರುತ್ತದೆ ಅಲ್ಲವೇ? ಸುವರ್ಣವಾಗೇ ಇರುತ್ತದೆ. ನಾವು ನೋಡುವ ಬಗೆಯಲ್ಲಿ ವ್ಯತ್ಯಾಸವಾಯಿತೇ ಹೊರತು ವಸ್ತುವಿನ ಇರುವಿಕೆಯಲ್ಲಿ ಏನು ಪರಿವರ್ತನೆ ಆಗಲಿಲ್ಲ. ಅದು ಆದ್ದರಿಂದ ಅದೇ ವಸ್ತುವು ಇನ್ನೊಂದು ಬಗೆಯಾಗಿ ನೋಡ್ತಾ ಇದ್ದೀವಿ, ಇನ್ನೊಂದು ದೃಷ್ಟಿಯಿಂದ ನೋಡ್ತಾ ಇದ್ದೀವಿ ಅಷ್ಟೇ. ಚಿನ್ನವನ್ನು ಆಕಾರ ದೃಷ್ಟಿ ನೋಡಿದ್ದೀವಿ. ಚಿನ್ನವನ್ನು ಆಕಾರ ದೃಷ್ಟಿ ಅಂಚುಗಳಿಗೆ ಹೋದರೆ ಯು ಕಮ್ ಟು ದ ಎಡ್ಜ್ ಆಫ್ ದ ಗೋಲ್ಡ್. ಬಾರ್ಡರ್ಗೂ ಬಂದು ಬಿಟ್ಟರೆ ಅದಕ್ಕೊಂದು ಆಕಾರ ಕಂಡು ಬರ್ತದೆ. ಅದುಗಳನ್ನು ಇನ್ನೊಂದು ಶೇಪ್ ಅಂದರೆ ಏನು? ಬಾರ್ಡರು ಅಂಚುಗಳನ್ನೇ ನೋಡ್ತಾ ಇದ್ದೀವಿ. ಅಂಚುಗಳನ್ನು ಇನ್ನೊಂದು ಬಟ್ ಮೂಲ ಚಿನ್ನಕ್ಕೆ ಏನು ಚೇಂಜೇ ಆಗ್ತಾ ಇಲ್ಲ. ಮೂಲ ಸುವರ್ಣಕ್ಕೆ ಏನು ಚೇಂಜೇ ಇಲ್ಲ, ತಾನೇ ತಾನು. ಅಂದರೆ ಮೂಲ ಚಿನ್ನ ತನ್ನನ್ನು ತಾನು ನೋಡಿಕೊಂಡರೆ ತನ್ನ ಅಂಚುಗಳು ಕಂಡು ಬರಲ್ಲ. ಚಿನ್ನವನ್ನು ಎದುರಾಗಿಟ್ಕೊಂಡರೆ ಅಂಚುಗಳನ್ನು ನೋಡ್ತೀವಿ ಅಲ್ಲವೇ? ಚಿನ್ನವನ್ನು ಎದುರಾಗಿಟ್ಕೊಂಡು ನೋಡಿದ್ದರೆ ಅದರ ಅಂಚುಗಳು ಎಜ್ಜು ಕಂಡು ಬರುತ್ತದೆ. ಎಜ್ಜು ಕಂಡು ಬಂದರೆ ಅದರ ಶೇಪ್, ಅದರ ಆಕಾರ ಕಂಡು ಬರ್ತದೆ. ಚಿನ್ನ ತನಗೆ ತಾನು ಅಂಚು ಕಂಡು ಬರುತ್ತದೆ, ತನ್ನ ಅಂಚು ತಾನು ನೋಡ್ಕೊಳ್ಳೋಕ್ಕಾಗಲ್ಲ ಯಾವುದೇ ವಸ್ತು. ನಿಮ್ಮ ಎಂಡಿಂಗ್ ನೀವು ನೋಡ್ತೀರಾ? ಕೆನ್ ಎನಿಬಡಿ ಸಿ ಒನ್ಸ್ ಓನ್ ಎಂಡಿಂಗ್? ಕೆನ್ ಎನಿಬಡಿ ಸಿ ಒನ್ಸ್ ಓನ್ ಎಂಡಿಂಗ್? ತನ್ನ ಎಂಡಿಂಗ್ ತಾನು ನೋಡ್ಕೊಳ್ಳೋಕ್ಕಾಗ್ತದೆ? ಅಂದರೆ ತನ್ನ ದೃಷ್ಟಿಯಲ್ಲಿ ತನಗೆ ಅಂತವಿಲ್ಲ. ತನ್ನ ದೃಷ್ಟಿಯಲ್ಲಿ ತನಗೆ ಅಂತವೇ ಇಲ್ಲ. ಸಿ, ದಿಸ್ ಇಸ್ ಎ ವೆರಿ ಬ್ಯೂಟಿಫುಲ್ ಲಾಜಿಕ್. ತನ್ನ ಅಂತ ತನಗೆ ಕಂಡು ಬರಲ್ಲ. ಯು ಕಾಂಟ್ ಸಿ ಯುವರ್ ಓನ್ ಎಂಡಿಂಗ್. ನೋಬಡಿ ಕೆನ್ ಸಿ ಫಾರ್ ದಟ್ ಮ್ಯಾಟರ್. ನೋಬಡಿ ಕೆನ್ ಸಿ ಒನ್ಸ್ ಓನ್ ಎಂಡಿಂಗ್. ಒನ್ಸ್ ಓನ್ ಎಂಡಿಂಗ್ ಅಂದರೆ ಅರ್ಥವೇನು? ತನ್ನನ್ನು ಬಿಟ್ಟು ತಾನು ಮುಗಿದು ಹೋಯಿತು, ತಾನು ಬಿಟ್ಟು ಇನ್ನೊಬ್ಬರು ಆಗುವುದೇ ಅಲ್ಲವೇ? ಹೌ ಕೆನ್ ಯು ಬಿಕಮ್ ಸಂಬಡಿ ಎಲ್ಸ್? ಯು ವಾಂಟ್ ಸಿ ಯುವರ್ ಎಂಡಿಂಗ್, ಯುವರ್ ಎಡ್ಜ್ ಯು ಕಾಂಟ್ ಸಿ, ಬಿಕಾಸ್ ವೇರ್ ಎವರ್ ಯು ಗೋ ಯು ಕಂಟಿನ್ಯೂ ಟು ಎಕ್ಸಿಸ್ಟ್. ತಾನು ಇದ್ದೇ ಇರುತ್ತಾನೆ. ಆದ್ದರಿಂದ ತನ್ನ ಇರುವಿಕೆ ಮುಗಿಯಲ್ಲ ಅಂದರೆ ತನಗೆ ಅಂಚು ಇಲ್ಲ ಅಂದರೆ ತನಗೆ ಆಕಾರವಿಲ್ಲ. ಅಂಚುಗಳು ಕಂಡುಬರುವುದೇ ಆಕಾರ. ಇಫ್ ಯು ಸಿ ಯುವರ್ ಎಡ್ಜಸ್, ಇಫ್ ಯು ಸಿ ಯುವರ್ ಬಾರ್ಡರ್, ದೆನ್ ದ ಆಕಾರ ಕಮ್ಸ್. ಆಕಾರ ಕಮ್ಸ್ ಇನ್ ಟು ಪಿಕ್ಚರ್ ಓನ್ಲಿ ವೆನ್ ಯು ಸಿ ದ ಎಡ್ಜ್ ಆಫ್ ಇಟ್. ತನ್ನ ಎಡ್ಜ್ ತನಗೆ ಕಂಡು ಬರಲ್ಲ, ಅದರಿಂದ ತನಗೆ ಆಕಾರವಿಲ್ಲ. ತನ್ನ ಇರುವಿಕೆಗೆ, ತನ್ನ ಸ್ವರೂಪಕ್ಕೆ ಆಕಾರವಿಲ್ಲ. మరి ಆಕಾರ ಕಂಡು ಬರುತ್ತಾ ಇದೆ ಅಂದರೆ ಯು ಆರ್ ಟೇಕಿಂಗ್ ಎನ್ ಅನದರ್ ಸ್ಟ್ಯಾಂಡ್ ಪಾಯಿಂಟ್ ಅಲ್ಲ? ಅದೇ ಅಲ್ಲಿ ಅದರಿಂದ ತಪ್ಪು ದೃಷ್ಟಿ. ಅನದರ್ ಅಂದರೆ ತಪ್ಪಾಯಿತು. ತನ್ನ ದೃಷ್ಟಿ ಅಲ್ಲ ಅಲ್ಲವೇ? ತನ್ನ ದೃಷ್ಟಿ ಅಲ್ಲ, ಆಗ ಅದೇ ತಪ್ಪು. ತನ್ನ ದೃಷ್ಟಿ ಬಿಟ್ಟು ಇನ್ನೊಂದು ನಿಜವಾಗಿಲ್ಲ. ಆ ಇನ್ನೊಂದು ಅನಿಸುವುದೇ ತಪ್ಪು. ಆದ್ದರಿಂದ ಇನ್ನೊಂದು ದೃಷ್ಟಿಯಿಂದ ಲೌಕಿಕ ಉದಾಹರಣೆ ಚಿನ್ನದಲ್ಲಿ, ಚಿನ್ನ ಎಂಬುದು ಒಂದು ವಸ್ತು ಆಗುವುದರಿಂದ ನಾವು ಮನುಷ್ಯ ಅದೊಂದು ವಸ್ತು ಎದುರಾಗಿಟ್ಕೊಂಡು ನೋಡ್ತೀವಿ. ಬ್ರಹ್ಮವನ್ನು ಎದುರಾಗಿಟ್ಕೊಂಡು ಹೇಗೆ ನೋಡೋಕ್ಕಾಗ್ತದೆ? ಆತ್ಮವನ್ನು ಎದುರಾಗಿಟ್ಕೊಂಡು ನೋಡ್ತೀವ? ನೋಡೋಕ್ಕಾಗಲ್ಲ. ಆದರೂ ನೋಡಿದಂತೆ ಅನಿಸುತ್ತಾ ಇದೆ. ಅದೇ ತಪ್ಪು ತಿಳುವಳಿಕೆ, ತಪ್ಪು ದೃಷ್ಟಿ ಆಗುತ್ತಾ ಇದೆ. ಆದ್ದರಿಂದ ಜೇಡರ ಹುಳ ತಾನೇ ಇದ್ದುಕೊಂಡು ತಾನು ಏನು ಬದಲಾಯಿಸದೆ ತನ್ನಿಂದಲೇ ಹೇಗೆ ಹುಟ್ಟುತ್ತಾ ಇವೆ? ತನ್ನಂದೇ ಹುಟ್ಟುವುದು ಅಂದರೆ ತಾನೇ ತಾನಾಗಿರುವುದು, ತಾನು ಇನ್ನೊಂದಾಗಿ ಬದಲಾಯಿಸುವುದಲ್ಲ ಎಂದರ್ಥ. ಜೇಡರ ಹುಳಿನ ದೃಷ್ಟಾಂತದ ತಾತ್ಪರ್ಯವೇನೆಂದರೆ ತಾನೇ ತಾನಾಗಿರುತ್ತಾನೆ, ತನ್ನ ಕಡೆಯಿಂದ ಏನು ಬದಲಾವಣೆ ಇಲ್ಲ ಅದರ್ಥ. ಹಾಗೆಯೇ ಯಥಾ ಅಗ್ನೇ ಕ್ಷುದ್ರಾಹ ವಿಸ್ಫುಲಿಂಗಾಹ ವಿಚ್ಚರಂತಿ. ಇನ್ನೊಂದು ಉದಾಹರಣೆ, ಅಗ್ನಿಯಿಂದ ಬೆಂಕಿಯಿಂದ ಕಿಡಿಗಳು, ಅಗ್ನಿಯಿಂದ ವಿಸ್ಫುಲಿಂಗಾಹ, ಸ್ಪಾರ್ಕ್ ಎಂದು ಹೇಳ್ತಾರೆ. ಅಗ್ನಿಯಿಂದ ಸ್ಪಾರ್ಕ್ಗಳು ಹುಟ್ಟುತ್ತವೆ. ಸ್ಪಾರ್ಕ್ ಹುಟ್ಟುವುದೇನಿಲ್ಲ. ಅಗ್ನಿಯನ್ನು ನೀವು ಸ್ಮಾಲ್ ಪೋರ್ಷನ್ ಆಗಿ ನೋಡ್ತಾ ಇದ್ದೀವಿ. ಬಿಟ್ಸ್, ಸ್ಮಾಲ್ ಬಿಟ್ಟಂತೂ ಇಷ್ಟಿಷ್ಟು ಪೀಸಸ್ ಆಗಿ ನೋಡ್ತಾ ಇದ್ದೀರಿ. ನೀವು ಅಗ್ನಿಯನ್ನು ಅಗ್ನಿಯಾಗಿ ನೋಡ್ತಾ ಇಲ್ಲ. ಅಗ್ನಿಯನ್ನು ಪೀಸಸ್ ಆಗಿ ಯು ಆರ್ ಅಸ್ಯೂಮಿಂಗ್ ಎ ಸ್ಮಾಲ್ ಪೀಸಸ್ ಅಷ್ಟೇ. ಅಸ್ಯೂಮಿಂಗ್ ಅ ಸ್ಮಾಲ್ ಪೀಸ್ ಈಸ್ ವಿಸ್ಫುಲಿಂಗ ಅಷ್ಟೇ. ವಾಟ್ ಈಸ್ ವಿಸ್ಫುಲಿಂಗ? ಸ್ಪಾರ್ಕ್ ಅಂದ್ರೇನು? ಕಿಡಿಗಳಂದ್ರೇನು?
ಬೆಂಕಿಯನ್ನು ಒಟ್ಟಾಗಿ ನೋಡದೆ ಅಲ್ಪ ಅಲ್ಪ ಸ್ವಲ್ಪವಾಗಿ ಅದನ್ನು ತುಂಡು ತುಂಡಾಗಿ ನೋಡ್ತಾ ಇದ್ದೀರಿ. ಇಷ್ಟಿಷ್ಟು ನೋಡಿದ್ದರೆ ತುಂಡುಗಳಾಗಿ ನೋಡುವುದನ್ನೇ ತುಂಡುಗಳಾಗಿ ನೋಟವೇ ಹೊರತು ಅದು ತುಂಡಾಗ್ತಾ ಇಲ್ಲ. ತುಂಡುಗಳಾಗಿ ನೋಡ್ತಾ ಇದ್ದೀವಿ ಅಷ್ಟೇ. ಯು ಆರ್ ಲುಕ್ಕಿಂಗ್ ಅಟ್ ದೆಮ್ ಇನ್ ಎ ಸ್ಮಾಲರ್ ಏರಿಯಾ ವಿತ್ ಎ ಸ್ಮಾಲ್ ಪೋರ್ಷನ್ಸ್ ಪೀಸಸ್. ದೇರ್ ಫೋರ್ ಇರುವ ಅಗ್ನಿ ನೀವು ಪೀಸ್ ಸ್ಮಾಲಾಗಿ ನೋಡಿದ್ದರು, ಸಣ್ಣದಾಗಿ ನೋಡಿದ್ದರು, ಸಣ್ಣ ತುಂಡುವಾಗಿ ನೋಡಿದ್ದರು, ಇರುವುದು ಅಗ್ನಿ ಸ್ವಭಾವವೇ. ಅಗ್ನಿಯ ಬೆಳಕಿನ ಸ್ವಭಾವ ಬಿಟ್ಟು ಹೋಗಲ್ಲ. ಅಗ್ನಿ ಸ್ವಭಾವ ಬೆಂಕಿ ಸ್ವಭಾವ ಬಿಡುತ್ತಾ ಇಲ್ಲ. ಬೆಂಕಿಯಾಗಿ ಇದ್ದುಕೊಂಡೇ ನೀವು ಪರಿಮಾಣ ಅಲ್ಪದಾಗಿ ನೋಡಿದ್ದೀರಿ ಅಷ್ಟೇ, ಸಣ್ಣ ತುಂಡುವಾಗಿ ಅಷ್ಟೇ. ನೋಟದಲ್ಲಿ ನೋಟದ ವ್ಯತ್ಯಾಸದಿಂದ ಸಣ್ಣದಾಗಿ ತೋರುತ್ತಾ ಇದೆ. ಸಣ್ಣದಾಗಿ ತೋರಿದ್ದರೂ ಬೆಂಕಿ ಸ್ವಭಾವ ಬಿಡುತ್ತಾ ಇದ್ದೇನು? ಡಸ್ ಇಟ್ ಗಿವ್ ಅಪ್ ಇಟ್ಸ್ ನೇಚರ್ ಆಫ್ ಬೀಯಿಂಗ್ ಫೈರ್? ದ ಫೈರ್ನೆಸ್ ಇಟ್ ಡಸಂಟ್ ಗಿವ್ ಅಪ್. ಅಗ್ನಿತ್ವ ಅಗ್ನಿ ಸ್ವಭಾವ ಬಿಡುತ್ತಾ ಇಲ್ಲ, ಸ್ಮಾಲಾಗಿ ತೋರುತ್ತದೆ. ದ್ಯಾಟ್ ಈಸ್ ಡ್ಯೂ ಟು ಉಪಾಧಿ. ಸ್ಮಾಲಾಗಿ ನಿಮ್ಮ ನೋಟದ ದೃಷ್ಟಿಯಿಂದ, ನಿಮ್ಮ ನೋಟ ನಿಮ್ಮ ದೃಷ್ಟಿಯಿಂದ, ದೃಷ್ಟಿ ಭೇದದಿಂದ ಆಗುತ್ತಾ ಇದೆ ಹೊರತು ಬೆಂಕಿಯಾಗಿ ಇರುವುದು ಬಿಡುತ್ತಾ ಇಲ್ಲ. ಇಟ್ ಡಸಂಟ್ ಗಿವ್ ಅಪ್ ಬೀಯಿಂಗ್ ಫೈರ್. ಇಟ್ ಅಪಿಯರ್ಸ್ ಸ್ಮಾಲ್, ದ್ಯಾಟ್ ಈಸ್ ಡ್ಯೂ ಟು ಯುವರ್ ದೃಷ್ಟಿ ಸ್ಮಾಲರ್ ದೃಷ್ಟಿ, ಒಂದು ಪರಿಚ್ಛಿನ್ನವಾಗಿ ನೋಡುವ ದೃಷ್ಟಿಯಿಂದ. ಬಟ್ ಇರುವುದಲ್ಲಿ ವ್ಯತ್ಯಾಸ ಇಲ್ಲ ಅದು. ಆದ್ದರಿಂದ ಯಥಾ ಕ್ಷುದ್ರಾಹ ವಿಸ್ಫುಲಿಂಗಾಹ ವ್ಯಚ್ಚರಂತಿ ಏವಮೇವ ಅಸ್ಮಾದ್ ಆತ್ಮನಃ ಸರ್ವೇ ಪ್ರಾಣಾಃ ಸರ್ವೇ ಲೋಕಾಃ ಸರ್ವೇ ದೇವಾಃ ಸರ್ವಾಣಿ ಭೂತಾನಿ ಸರ್ವೇ ಏತೆ ಆತ್ಮಾನೋ ವ್ಯಚ್ಚರಂತಿ. ಅಂದರೆ ಏವಂ ಅಸ್ಮಾದ್ ಆತ್ಮನಃ, ಹಾಗೆಯೇ ದೃಷ್ಟಾಂತದಲ್ಲಿ ಹೇಳಿದ ಹಾಗೆಯೇ ಆತ್ಮದಿಂದ, ಆತ್ಮ ಒಬ್ಬನೇ ಇಡೀ ಜಗತ್ತು ಜೀವರಾಗಿ ತೋರುತ್ತಾನೆ. ಆಯಿತು, ಅವನು ಹೇಗೆ ತೋರುತ್ತಾನೆ? ಬದಲಾಯಿಸಿಕೊಂಡು ತೋರ್ತಾನ? ಜೀವನ ಆಗಿಬಿಟ್ಟು ತೋರ್ತಾನ? ಜೀವನ ಆಗಲ್ಲ, ತಾನು ಬ್ರಹ್ಮವೇ ಇದ್ದುಕೊಂಡು ಜೀವನಾಗಿ ತೋರ್ತಾನೆ. ಹಗ್ಗ ಹಾವಾಗಿ ತೋರುವುದಂದರೆ ಹಾವು ಆಗಿ, ಕನ್ನಡ ಮಾತನಾಡಿ ಆಗುವುದಂದರೆ ಬದಲಾಯಿಸುವುದು. ಹಗ್ಗ ಹಾವು ಆಗಿ ತೋರುತ್ತದೆ, ಹಗ್ಗ ಇದ್ದುಕೊಂಡೇ ಹಾವೆಂದು ತೋರುತ್ತದೆ. ಹಗ್ಗವು ಎದ್ದುಕೊಂಡೆ, ಹಾವು ಆಗಲ್ಲ. ಇಟ್ ಡಸಂಟ್ ಬಿಕಮ್ ಸ್ನೇಕ್, ಇಟ್ ರಿಮೇನ್ಸ್ ದ ರೋಪ್ ಥ್ರೂ ಔಟ್. ಈವನ್ ವೈಲ್ ಅಪಿಯರಿಂಗ್ ಇಟ್ ರಿಮೇನ್ಸ್ ರೋಪ್ ಅಲೋನ್. ದ್ಯಾಟ್ಸ್ ಅ ಬ್ಯೂಟಿ, ರಿಮೇನ್ಸ್ ರೋಪ್ ಅಲೋನ್. ಸೊ ಹಗ್ಗವಾಗಿ ಇರುತ್ತಾನೆ, ತೋರುವಾಗಲೂ ಹಗ್ಗವಾಗಿರುವುದು ಬಿಡಲ್ಲ. ಹಾಗೆ ಅರಿವಾಗೇ ಇರುತ್ತಾ ಇನ್ನೊಬ್ಬನಾಗಿದ್ದನಂತೆ ಅನಿಸಿಕೆ, ಆ ಅನಿಸಿಕೆಯೇ ತಪ್ಪು, ಆ ನೋಟದೇ ತಪ್ಪು ನೋಟದಿಂದ ತಪ್ಪು ಅನಿಸುತ್ತಾ ಇದೆ ಅಷ್ಟೇ. ಆದ್ದರಿಂದ ಸರ್ವೇ ಪ್ರಾಣಾಃ ಸರ್ವೇ ಲೋಕಾಃ ಸರ್ವೇ ದೇವಾಃ ಸರ್ವಾಣಿ ಭೂತಾನಿ, ಮಿಕ್ಕದೆಲ್ಲ ಬಿಡಿ, ಇಲ್ಲಿ ಸರ್ವಾಣಿ ಭೂತಾನಿ ಮುಖ್ಯ. ಏಕೆಂದರೆ ಇದು ಜೀವನ ಸೃಷ್ಟಿ ಸಂದರ್ಭ ಚರ್ಚೆ ಮಾಡ್ತಾ ಇದ್ದೀವಿ. ಸರ್ವಾಣಿ ಭೂತಾನಿ ಸರ್ವೇ ಏತೆ ಆತ್ಮಾನೋ ವ್ಯಚ್ಚರಂತಿ, ಇವುಗಳೆಲ್ಲ ಆತ್ಮನೆಲ್ಲ ವ್ಯಚ್ಚರಂತಿ ಅಂದರೆ ಅರ್ಥವೇನು? ತೋರುಕೊಳ್ತವೆ. ತೋರುವುದೇ ಹೊರತು ಬದಲಾಯಿಸುವುದಲ್ಲ. ತನ್ನ ದೃಷ್ಟಿಗೆ ಇಸ್ ನಾಟ್ ಮೂವ್ಡ್ ಎನ್ ಇಂಚ್, ತನ್ನ ಸ್ವರೂಪದಿಂದ ಒಂದು ಚೂರು ಅಲಗಾಡಲಿಲ್ಲ. ಹ್ಯಾಸ್ ನಾಟ್ ಮೂವ್ಡ್, ಹ್ಯಾಸ್ ನಾಟ್ ಶೇಕನ್ ಫ್ರಮ್ ಹಿಸ್ ನೇಚರ್. ತನ್ನ ಸ್ವರೂಪ ಹಾಗೇ ಇದೆ. ಅಂದರೆ ಏನು? ನಿಮ್ಮ ತಪ್ಪು ದೃಷ್ಟಿಯಿಂದ ಜೀವ ಭಾವ ಅನಿಸುತ್ತಾ ಇದೆ, ಆ ದೃಷ್ಟಿಯನ್ನು ಕರೆಕ್ಷನ್ ಮಾಡು. ಶಿಫ್ಟ್ ಯುವರ್ ರಾಂಗ್ ವಿಷನ್, ಶಿಫ್ಟ್ ಯುವರ್ ವಿಷನ್. ಇನ್ಸ್ಟೆಡ್ ಆಫ್ ಲುಕ್ಕಿಂಗ್ ಫ್ರಮ್ ದಟ್ ಸೈಡ್, ಲುಕ್ ಫ್ರಮ್ ದಿಸ್ ಸೈಡ್. ಯು ಆರ್ ಆಲ್ರೆಡಿ ಬ್ರಹ್ಮ. ಜಸ್ಟ್ ಶಿಫ್ಟ್ ಯುವರ್ ವಿಷನ್, ಯು ಆರ್ ಆಲ್ರೆಡಿ ದೇರ್. ಇಷ್ಟೇ. ಅದಕ್ಕೋಸ್ಕರ ಜ್ಞಾನ ಮಾತ್ರ ಮೋಕ್ಷಃ ಎಂದು ಹೇಳುತ್ತಾ ಇದೆ. ಏಕೆ? ಜ್ಞಾನ ಅಂದರೆ ಅರ್ಥವೇನು? ಕರೆಕ್ಟ್ ಯುವರ್ ವಿಷನ್. ರಾಂಗ್ ಆ್ಯಂಗಲ್ನಿಂದ ನೋಡುವುದು ಬಿಟ್ಟು ಸರಿಯಾದ ದೃಷ್ಟಿಗೆ ಬನ್ನಿ. ಯು ಆರ್ ಆಲ್ರೆಡಿ ಬ್ರಹ್ಮ. ದಟ್ಸ್ ಆಲ್. ದಟ್ಸ್ ವೈ ಅಜ್ಞಾನ ಅಂದರೆ ರಾಂಗ್ ಆ್ಯಂಗಲ್ ಆಫ್ ಲುಕ್ಕಿಂಗ್. ಜ್ಞಾನ ಅಂದರೆ ಕರೆಕ್ಟಿಂಗ್ ಇಟ್ಸ್ ಆ್ಯಂಗಲ್ ಆ್ಯಂಡ್ ಕಮಿಂಗ್ ಟು ದ ರೈಟ್ ಸ್ಟ್ಯಾಂಡ್ ಪಾಯಿಂಟ್. ದಟ್ಸ್ ಆಲ್. ದೇರ್ ಫಾರ್ ಜ್ಞಾನ ಅಜ್ಞಾನ ಈಸ್ ನಾಟ್ ಎ ಚೇಂಜಿಂಗ್ ಎನಿಥಿಂಗ್. ವಸ್ತುಗಳು ಬದಲಾವಣೆ ಆಗಲಿ ಏನಿಲ್ಲ. ದಟ್ಸ್ ವೈ ಜ್ಞಾನಂತು ಜ್ಞಾಪಕಂ ನತು ಕಾರಕಂ. ಭಾಷಾಕಾರರು ಏನು ಹೇಳ್ತಾರೆ? ಪ್ರಮಾಣಂತು ಜ್ಞಾಪಕಂ ನತು ಕಾರಕಂ. ಇಟ್ ಡಸಂಟ್ ಬ್ರಿಂಗ್ ಅಬೌಟ್ ಎನಿ ಚೇಂಜ್. ಜ್ಞಾಪಕಂ ಸುಮ್ಮನೆ ತಿಳಿಸುತ್ತದೆ ಅಷ್ಟೇ. ಆದ್ದರಿಂದ ಇಲ್ಲಿ ಉಪನಿಷತ್ತೇ ನೇರಾಗಿ ಬ್ರಹ್ಮದಿಂದ ಜೀವರು ಹುಟ್ಟಿದ್ದಾನೆ ಎಂದು ಹೇಳಿದ್ದ ವಾಕ್ಯಕ್ಕೆ ಇದೆಲ್ಲ ಬ್ರಹ್ಮಸೂತ್ರದಲ್ಲಿ ಚರ್ಚೆ ಮಾಡಿದ್ದಾರೆ. ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದಾರೆ. ಹುಟ್ಟುವಿಕೆ ಎನ್ನುವುದು ನಿಜವಾಗಿಲ್ಲ, ಸುಮ್ಮನೆ ತೋರಿಕೆ. ಉಚ್ಚರಂತಿ. ಇನ್ನೊಂದು ಮುಂಡಕ ವಾಕ್ಯ, ಯಥಾ ಸುದೀಪ್ತಾತ್ ಪಾವಕಾತ್ ವಿಸ್ಫುಲಿಂಗ. ಅದೇ ಅರ್ಥ ಇನ್ ಡಿಫರೆಂಟ್ ವರ್ಡ್ಸ್. ಮುಂಡಕದಲ್ಲಿ ಶಬ್ದಾಂತರೈ ತಮೇವ ಅರ್ಥಂ ವದತಿ. ಸುದೀಪ್ತಾತ್ ಪಾವಕಾತ್ ವಿಸ್ಫುಲಿಂಗಾ ಸಹಸ್ರಶ ಪ್ರಭವಂತೆ ಸ್ವರೂಪಾ
ತಥಾಕ್ಷರಾದ್ ವಿವಿಧ ಸೌಮ್ಯ ಭಾವ ಪ್ರಜಾಯಂತೆ ತತ್ರ ಚೈವಾಪಿಯಂತಿ. ಮುಂಡಕದಲ್ಲಿ ಇನ್ನೊಂದು ಎಡಿಷನ್ ಮಾಡ್ತಾನೆಂದರೆ ಬೃಹದಾರಣ್ಯಕ ವಾಕ್ಯದಲ್ಲಿ ಆತ್ಮದಿಂದ ಹುಟ್ಟುತ್ತವೆ ಹೇಳ್ತಾರೆ. ಹೇಗೆ ಕಿಡಿಗಳು ಬೆಂಕಿದಿಂದ ಕಿಡಿಗಳ ಹಾಗೆ ಮುಂಡಕ ಇನ್ನೊಂದು ಎಕ್ಸ್ಟ್ರಾ ಪಾಯಿಂಟ್, ಒಂದು ಅತಿರಿಕ್ತವಾದ ಅಂಶವನ್ನು ಸೇರಿಸುತ್ತದೆ. ತತ್ರ ಚೈವಾಪಿಯಂತಿ, ಅಲ್ಲಿಂದ ಹುಟ್ಟಿ ಅಲ್ಲೇ ಸೇರಿಕೊಳ್ತವೆ. ಅಂದರೆ ಅಲ್ಲಿಂದ ಹುಟ್ಟಿ ಅಲ್ಲಿಂದ ದೂರ ಹೋಗಲ್ಲ. ಇಲ್ಲಿ ನೋಡಿ, ಸಾಮಾನ್ಯವಾಗಿ ನಾವು ಹುಟ್ಟುವುದಂದರೆ ಏನೆಂದು ತಿಳ್ಕೊಳ್ತೀವಿ? ಇನ್ ಜನರಲ್ ಎನಿಥಿಂಗ್ ಬರ್ತ್ ಅಂದರೆ ವಾಟ್ ಡು ಯು ಥಿಂಕ್ ಆಫ್ ಇಟ್? ಜಸ್ಟ್ ಲೈಕ್ ಎ ಕಾಫ್ ಈಸ್ ಬಾರ್ನ್ ಆಫ್ ಕೌ. ಒಂದು ಕರು ಹಸುವಿನಿಂದ ಹುಟ್ಟಿತು. ವತ್ಸ ಗೋದಿಂದ ಹುಟ್ಟಿತು ಅಂದರೆ ಏನಾಗ್ತದೆ? ಅಲ್ಲಿಂದ ಹುಟ್ಟಿ ಬಿಡಿಯಾಗುತ್ತದೆ. ಹುಟ್ಟುವು ಅಂದರೆ ಅರ್ಥವೇನು? ಜನ್ಮ ಅಂದರೆ ಅರ್ಥವೇನು? ಒಂದು ವಸ್ತುವಿನಿಂದ ಬಿಡಿಯಾಗುವುದು. ಬಟ್ ಇಲ್ಲಿ ವಿಚಿತ್ರ ಏನೆಂದರೆ, ಆಭರಣ ಸುವರ್ಣದಿಂದ ಹುಟ್ಟಿ ಎಲ್ಲಿ ಹೋಗುತ್ತದೆ? ಆಭರಣ ಸುವರ್ಣದಿಂದ ಹುಟ್ಟಿ ಬಿಟ್ಟು ಹೋಗಲ್ಲ, ದೂರವಾಗಲ್ಲ, ಅಲ್ಲೇ ಇರುತ್ತದೆ. ಇದು ವಿಚಿತ್ರ. ಲೌಕಿಕ ಸೃಷ್ಟಿಯಲ್ಲಿ ಕಾರ್ಯ ಕಾರಣದಿಂದ ಹುಟ್ಟಿ ಬಿಡಿಯಾಗುತ್ತದೆ, ಆವಾಗಲೇ ಸೃಷ್ಟಿ ಹೇಳ್ತೀವಿ. ಬಟ್ ಇಲ್ಲಿ ಚಿನ್ನದಿಂದ ಆಭರಣ ಹುಟ್ಟಿ ಚಿನ್ನವಾಗೇ ಇರುತ್ತದೆ. ಹುಟ್ಟಿದ ನಂತರನೂ ಈವನ್ ವೆನ್ ಇಟ್ ಈಸ್ ಬಾರ್ನ್, ದ ಆರ್ನಮೆಂಟ್ ಈಸ್ ಬಾರ್ನ್ ಆಫ್ ಗೋಲ್ಡ್ ಬಟ್ ಡಸಂಟ್ ಸೀಸ್ ಟು ಬಿ ಗೋಲ್ಡ್. ಅಯ್ಯೋ, ದೆನ್ ವಾಟ್ ಕೈಂಡ್ ಆಫ್ ಸೃಷ್ಟಿ ಈಸ್ ಇಟ್? ಅಂದರೆ ಸೃಷ್ಟಿ ಇಟ್ ಸೆಲ್ಫ್ ಈಸ್ ಬಿಲೈಡ್, ಡಿಸ್ಮಿಸ್ಡ್. ಸೃಷ್ಟಿ ಇಲ್ಲ ಎಂದು ಹೇಳುವುದಕ್ಕೆ ಇದು ಪ್ರಕ್ರಿಯೆ. ದಿಸ್ ಪ್ರಕ್ರಿಯೆ ಇಸ್ ಟೀಚಿಂಗ್ ಸೃಷ್ಟಿ ನಂತರ ಸ್ಥಿತಿ ಅದೇ. ಸ್ಥಿತಿ ಅಂದರೆ ಅರ್ಥವೇನು? ವಾಟ್ ಎವರ್ ಇಟ್ ಈಸ್ ಬಾರ್ನ್ ಆಫ್, ಇಟ್ ಕಂಟಿನ್ಯೂಸ್ ಟು ಬಿ ದ ಸೇಮ್. ದಟ್ ಮೀನ್ಸ್ ಬರ್ತ್ ಹ್ಯಾಸ್ ನೋ ಮೀನಿಂಗ್. Birth is only our wrong understanding. Birth has no meaning. See, the Prakriya says that ಯಾವದಿಂದ ಹುಟ್ಟಿ ಅದೇ ಆಗಿರುತ್ತದೆ ಸ್ಥಿತಿ, ದೂರವಾಗಿ ಹೋಗಲ್ಲ. It doesn't move away from it. That means no ಸೃಷ್ಟಿ, no real ಸೃಷ್ಟಿ. It is only a thinking. ಲೌಕಿಕ ಸೃಷ್ಟಿಯಲ್ಲಿ ನಿಜವಾಗಿ ಅದರಿಂದ ಹುಟ್ಟುತ್ತದೆ. ಹಸು ಕರುವಿನಿಂದ ಹುಟ್ಟಿ ಬಿಡಿಯಾಗುತ್ತದೆ. ಇಲ್ಲಿ ತತ್ರ ಚೈವಾಪಿಯಂತಿ, ಅಲ್ಲಿಂದ ಹುಟ್ಟಿ ಅದೇ ಆಗಿರುತ್ತದೆ, ಮತ್ತು ಅದೇ ಆಗಿ ನಿಂತು ಬಿಡ್ತದೆ. ಅಲ್ಟಿಮೇಟ್ಲಿ ಇಟ್ ರಿಮೇನ್ಸ್ ಸೇಮ್. ಲಯವಾಗುತ್ತದೆ ಅಂದರೆ ಅರ್ಥವೇನು? ಲಯ ಮೀನ್ಸ್ ವಾಟ್? ಸೃಷ್ಟಿ ಸ್ಥಿತಿ ಲಯ. ಲಯ ಮೀನ್ಸ್ ವಾಟ್? ಅಲ್ಟಿಮೇಟ್ಲಿ ಇಟ್ ರಿಮೇನ್ಸ್ ದ ಸೇಮ್. ಇಟ್ಸ್ ನಾಟ್ ಸಪರೇಟ್. ಸೊ ಸೃಷ್ಟಿ ಸ್ಥಿತಿ ಲಯ, ಆಲ್ ದ ತ್ರೀ ಇಂಪ್ಲಾಯ್ ದಟ್ ದೇ ಕಂಟಿನ್ಯೂ ಟು ಬಿ ದ ಸೇಮ್ ಗೋಲ್ಡ್. ಹಾಗೆ ಜೀವ, ಸೋಕಾಲ್ಡ್ ಜೀವ ಕಂಟಿನ್ಯೂಸ್ ಟು ಬಿ ಸೇಮ್ ಚೈತನ್ಯ ಸ್ವರೂಪ. ದಟ್ಸ್ ವೈ ಸೃಷ್ಟಿ ಎಂಬ ಮಾತು ತಗೊಂಡು keeping the name, keeping the word ಸೃಷ್ಟಿ, we imagine all laukika meanings. That's why we are unable to understand. Don't go by the laukika meaning, because laukika meaning requires a transfer, a changing, transformation, requires a time and place and all that laukika we know it. So we don't have. It is unlike laukika ಸೃಷ್ಟಿ. It is unlike laukika ಸೃಷ್ಟಿ. ಲೌಕಿಕ ಸೃಷ್ಟಿ ಹಾಗೆ ಅಲ್ಲ. ಲೌಕಿಕ ಸೃಷ್ಟಿಗಿಂತ ಭಿನ್ನವಾಗಿ ಶಾಸ್ತ್ರ ಹೇಳುತ್ತಾ ಇದೆ. ಯಸ್ಮಾತ್ ಜಾಯತೆ ತತ್ ಸ್ವರೂಪನ್ ನ ಜಹಾತಿ. ಅದಕ್ಕೋಸ್ಕರ ಸ್ಥಿತಿ ಹೇಳಿದ್ದೀವಿ. ಮತ್ತು ಲಯ ಅಂದ್ರೇನು? ಲಯ ಅಂದರೆ ಏನೋ ಆಗುತ್ತದೆ ಅಲ್ಲ. ಸ್ಟಿಲ್ ಇಟ್ ಕಂಟಿನ್ಯೂಸ್ ಟು ಬಿ ಬ್ರಹ್ಮವೇ ಅಂದೇ ಲಯ. ಲಯ ಅಂದರೆ ಏನು? ನಿಮಗೆ ಬೇರೆ ಅನಿಸಿದ್ದರೂ ಅದು ಬ್ರಹ್ಮವೇ ಆಗುವುದು ಬಿಟ್ಟಿಲ್ಲ, ಬ್ರಹ್ಮನೇ ಇದ್ದು ಬಿಟ್ಟಿತಲ್ಲ. ಇಟ್ ಕಂಟಿನ್ಯೂಸ್ ಟು ಬಿ ಬ್ರಹ್ಮನ್ ಅಲೋನ್ ರಿಮೇನ್ಸ್ ಸೇಮ್. ದಟ್ ಮೀನ್ಸ್ ನೈದರ್ ಇಟ್ ಹ್ಯಾಸ್ ಕಮ್ ಔಟ್ ನಾರ್ ಇಟ್ ಹ್ಯಾಸ್ ಗಾನ್ ಬ್ಯಾಕ್. Coming and going back is only a way of looking at it. It remains the same. ಹೀಗೆ ಸೃಷ್ಟಿ ಸ್ಥಿತಿ ಲಯಗಳೆಂಬುವುದು ಪ್ರಕ್ರಿಯೆ, ದ ವೇ ಆಫ್ ಟೀಚಿಂಗ್ ಓನ್ಲಿ. ಅದಕ್ಕೆ ತಾತ್ಪರ್ಯ ಇದೆ. ಸೃಷ್ಟಿ ಸ್ಥಿತಿ ಲಯ ಎಂಬುವುದು ಅದೊಂದು ಪ್ರಕ್ರಿಯೆ, ಅದೊಂದು ಬೋಧನಾ ಪದ್ಧತಿ. ಇಟ್ಸ್ ಇಂಪ್ಲಿಕೇಶನ್, ಇಟ್ಸ್ ತಾತ್ಪರ್ಯ ಈಸ್ ಬ್ರಹ್ಮನ್ ಅಲೋನ್ ಈಸ್. ಬೆಂಕಿಯಿಂದ ಕಿಡಿಗಳು ಹುಟ್ಟಿವೆ, ಇಟ್ ಕಂಟಿನ್ಯೂಸ್ ಟು ಬಿ ಬೆಂಕಿ. ದಾರ ಜೇಡರ ಹುಳುನಿಂದ ಹುಟ್ಟಿದೆ, ಬಟ್ ಕಂಟಿನ್ಯೂಸ್ ಟು ಬಿ ಜೇಡರ ಹುಳು. ನೋಡಿ, ಬೆಂಕಿನಿಂದ ಕಿಡಿಗಳು ಹುಟ್ಟಿವೆ, ಕಂಟಿನ್ಯೂಸ್ ಟು ಬಿ ಬೆಂಕಿ. ಸುವರ್ಣದಿಂದ ಚಿನ್ನದಿಂದ ಆಭರಣ ಹುಟ್ಟಿದೆ, ಬಟ್ ಕಂಟಿನ್ಯೂಸ್ ಟು ಬಿ ಸುವರ್ಣ. ಮತ್ತು ಸುವರ್ಣವಾಗೇ ಇರುತ್ತದೆ. ಅಂದರೆ ಅರ್ಥವೇನು? ಹುಟ್ಟುವಿಕೆ ಎಂಬುದು ರಾಂಗ್ ಥಿಂಕಿಂಗ್. ದ ಫ್ಯಾಕ್ಟ್ ಈಸ್ ಇಟ್ ಕಂಟಿನ್ಯೂಸ್ ಟು ಬಿ ಸೇಮ್. ಹೀಗೆ ಸೃಷ್ಟಿಗೆ ಒಂದು ತಾತ್ಪರ್ಯ ಇದೆ. ಆ ತಾತ್ಪರ್ಯಕ್ಕೋಸ್ಕರ ಸೃಷ್ಟಿ ಪ್ರಕ್ರಿಯೆ ಹೇಳ್ತಾ ಇದೆ. ಆದ್ದರಿಂದ ತತ್ರ ಚೈವಾಪಿಯಂತಿ, ಮತ್ತು ಅದಾಗೇ ಇದ್ದು ಬಿಡ್ತದೆ. ಇದು ಮುಂಡಕ ವಾಕ್ಯ.
ಮತ್ತು ಅತ್ರ ಹಿ ಭೋಗ್ಯಜಾತಸ್ಯೈವ ಭೋಕ್ತॄಣಾಂ ಜೀವಾನಾಮಪಿ ಪೃಥಕ್ ಸೃಷ್ಟಿ ಶಿಷ್ಯತೆ ಅಚೇತನಾನಾಮಿವ ಚೇತನಾನಾಮಪಿ ಪ್ರಳಯಶ್ಚ. ಇಲ್ಲಿ ಚೇತನವಾದ ಜೀವರು ಅಚೇತನ ಪದಾರ್ಥಗಳು ಹುಟ್ಟಿದಂತೆ ಹೇಳುತ್ತಾ ಇವೆ. ಅದೇ ಅಲ್ಲಿಂದಲೇ ಹುಟ್ಟಿ ಅಲ್ಲೇ ಇದ್ದುಕೊಂಡು ಅಲ್ಲೆಲ್ಲೇ ಸೇರಿಕೊಳ್ತವೆ ಹೇಳ್ತದೆ. ಈಗ ಮುಂದಿನ ವಾಕ್ಯ ಇವೆಲ್ಲ ವಾಕ್ಯಗಳು ಹೇಳಿ ಕೊನೆಗೆ ತಾತ್ಪರ್ಯ ಹೇಳೋಣ. ವಿ ಜಸ್ಟ್ ಗಿವ್ ದ ಮೀನಿಂಗ್ ಆಫ್ ಆಲ್ ದ ಕೊಟೇಶನ್ಸ್ ಎಟ್ ದ ಎಂಡ್ ವಿಲ್ ಟೇಕ್ ದ ಕಂಪ್ಲೀಟ್ ಮೀನಿಂಗ್ ಅಲ್ಲವೇ, ಒಟ್ಟರ್ಥ, ದ ಟೋಟಲ್ ಮೀನಿಂಗ್ ಆಫ್ ಆಲ್ ದ ಕೊಟೇಶನ್ಸ್ ಎಟ್ ದ ಎಂಡ್. ಸೊ ಅತ್ರ ಹಿ ಭೋಗ್ಯಜಾತಸ್ಯೇವ ಭೋಕ್ತॄಣಾಂ ಜೀವಾನಾಮಪಿ ಪೃಥಕ್ ಸೃಷ್ಟಿ ಶ್ಲಿಷ್ಯತೆ. ಓಕೆ. ಅಚೇತನಾನಾಮಿವ ಚೇತನಾನಾಮಪಿ ಪ್ರಳಯಶ್ಚ ಇದಂ ಸರ್ವಮಸೃಜತ. ತೈತ್ತರೀಯ. ವಿಜ್ಞಾನಂಚ ವಿಜ್ಞಾನಂಚ ಸತ್ಯಂಚ ಅನೃತಂಚ ತತ್ ಸತ್ಯಮಭವತ್. ಅಂದರೆ ವಿಜ್ಞಾನಂಚ ವಿಜ್ಞಾನಂಚ ಅಂದರೆ ಜಡಚೇತನ ಎಲ್ಲವೂ ತನ್ನಿಂದಲೇ. ಇತ್ಯಾದಿ ಶ್ರುತಿಭ್ಯಶ್ಚ ಜೀವಾನಾಮುತ್ಪತ್ತಿರ್ ವಿಜ್ಞಾಯತೆ. ಜೀವರ ಉತ್ಪತ್ತಿ ಹೇಳುತ್ತದೆ. ಮತ್ತು ಇನ್ನೊಂದು ವಾಕ್ಯ ನ ಜೀವೋ ಮ್ರಿಯತೆ. ಈಗ ನೋಡಿ, ಈ ಛಾಂದೋಗ್ಯ ಚೆನ್ನಾಗಿ ಹೇಳ್ತಾರೆ. ಇದು ಛಾಂದೋಗ್ಯ ವಾಕ್ಯ. ನ ಜೀವೋ ಮ್ರಿಯತೆ. ಎಲ್ಲಿ ಮರಣವಿಲ್ಲ ಎಂದು ಹೇಳುತ್ತದೋ ಜನ್ಮವಿಲ್ಲ ಎಂದು ಆಯಿತು. ಏಕೆಂದರೆ ಒಂದಿದ್ದರೆ ಇನ್ನೊಂದು ತಪ್ಪಲ್ಲ. ಜನ್ಮ ಮರಣ ಎರಡು ಗೋ ಟುಗೆದರ್. ಜನ್ಮ ಇದ್ದರೆ ಮರಣ ಇರುತ್ತದೆ, ಮರಣ ಇದ್ದರೆ ಜನ್ಮ ಇರುತ್ತದೆ. ಆದ್ದರಿಂದ ನ ಜೀವೋ ಮ್ರಿಯತೆ ಎಂದು ಛಾಂದೋಗ್ಯ ವಾಕ್ಯ. ಎಲ್ಲಿ ಆರನೇ ಅಧ್ಯಾಯದಲ್ಲಿ ಷಷ್ಠಾಧ್ಯಾಯದಲ್ಲಿ ನ ಜೀವೋ ಮ್ರಿಯತೆ ಅಂದರೇನು? ಜೀವನಿಗೆ ಜನ್ಮ ಇಲ್ಲ, ಮರಣವಿಲ್ಲ. మరి ಜನ್ಮ ಮರಣವೇನು? ಅದು ದೇಹ ದೃಷ್ಟ್ಯ, ದೇಹ ಸಂಬಂಧ ದೃಷ್ಟಿ. ದೇಹವನ್ನು ಅಧ್ಯಾರೋಪಿಸಿ ಜನ್ಮ ಅಂತೆ. ದೇಹ ಹುಟ್ಟುವುದರಿಂದ ಹುಟ್ಟಿದ್ದನಂತೆ, ದೇಹ ಸತ್ತು ಹೋಗುವುದರಿಂದ ಸತ್ತು ಹೋದನಂತೆ ಅನಿಸುತ್ತದೆ ಹೊರತು ಅವರವರು ಮಾತ್ರ ತಾನಿರುತ್ತಾನೆ. ಅದರಿಂದ ತತ್ವಮಸಿ ಇತಿ ಚ ಜೀವಸ್ಯ ನಿತ್ಯತ್ವಂ. ಜನ್ಮ ಮರಣವಿಲ್ಲ ಎಂದು ಹೇಳುವುದು ನೀನು ಅದೇ ಆಗಿದ್ದೀ. ಅದೇ ಅಂದರೇನು? ಮೊದಲು ಹುಟ್ಟುವಕ್ಕೆ ಮುಂಚೆ, ಜೀವನಾಗಿ ತೋರುವಕ್ಕೆ ಮುಂಚೆ, ಜಗತ್ತಾಗಿ ತೋರುವಕ್ಕೆ ಮುಂಚೆ ನೀನು ಏನಾಗಿದ್ದೀಯೋ, ವಾಟ್ ಎವರ್ ಯು ವರ್ ಬಿಫೋರ್ ಯು ಅಪಿಯರ್ಡ್ ಎಸ್ ಎ ಜೀವ, ವಾಟ್ ಎವರ್ ಯು ವರ್ ಬಿಫೋರ್ ಯು ಅಪಿಯರ್ಡ್ ಎಸ್ ಎ ಜಗತ್, ಯು ಆರ್ ದ ಸೇಮ್. ತತ್ವಮಸಿ ಅಂದರೆ ವಾಟ್ ಯು ವರ್ ಬಿಫೋರ್ ಯು ಆರ್ ಅಪಿಯರಿಂಗ್ ಎಸ್ ಎ ಜೀವ, ಯು ಆರ್ ಅಪಿಯರಿಂಗ್ ಎಸ್ ಎ ಜಗತ್. ವಾಟ್ ಯು ಆರ್ ಈವನ್ ನೌ ದ ಸೇಮ್. ದಟ್ ಈಸ್ ನಾಟ್ ಚೇಂಜ್ಡ್. ಅದೇನು ಚೇಂಜ್ ಆಗಲಿಲ್ಲ. ಜಗತ್ತಾಗಿ ತೋರುವಕ್ಕೆ ಮುಂಚೆ, ಜೀವನಾಗಿ ತೋರುವಕ್ಕೆ ಮುಂಚೆ ನೀವು ಏನಿದ್ದೀಯೋ ಅದು ಈಗಲೂ ಇದೆ. ಇಟ್ ಕಂಟಿನ್ಯೂಸ್ ಟು ಎಕ್ಸಿಸ್ಟ್ ಈವನ್ ನಾವ್. ದಟ್ ಈಸ್ ತತ್ವಮಸಿ. ಅಂದರೆ ಒಟ್ಟು ಜಾಗ್ರತ್ತಿನ ಅವಸ್ಥಾ, ಒಟ್ಟು ಜಾಗ್ರತ್ತಿನ ಅರಿವು. ಒಟ್ಟು ಜಾಗ್ರತ್ತಿನ ಅರಿವನ್ನು ದೇಹ ದೃಷ್ಟ್ಯ ನೋಡಿದ್ದರೆ ವ್ಯಕ್ತಿ ಅನಿಸಿತು. ಈಗ ದೇಹ ಬಿಟ್ಟರೆ ಅರಿವೇ ಉಳಿಯುತ್ತಾನೆ. ಆ ಅರಿವು ನೀವು ಹಿಂದೆ ಇದ್ದೀ, ಮೊದಲಿದ್ದೀ ಅರಿವು, ಈಗಲೂ ಇದ್ದೀವು, ಎಂದಿಗೂ ಅರಿವು. ಒಟ್ಟು ಜಾಗ್ರತ್ ಪ್ರಪಂಚವನ್ನು ಬೆಳಗಿಸುವ ಸಾಕ್ಷಿ ಅವನು ಹಾಗೇ ಇದ್ದಾನೆ. ಈ ಹ್ಯಾಸ್ ನೆವರ್ ಮೂವ್ಡ್ ಫ್ರಮ್ ಇಟ್, ನೆವರ್ ಸ್ಲಿಪ್ಡ್ ಫ್ರಮ್ ಇಟ್. ಈ ಕಂಟಿನ್ಯೂಸ್ ಟು ಬಿ ದ ಸೇಮ್. ಅದು ಹೇಳೋದು ಹಾಗೇ ಇದ್ದಾನೆ. ಅದೇ ನೀನು ತತ್ವಮಸಿ. ತತ್ವಮಸಿ ಅದು ನೀವು ಅಸಿ ಹೇಳ್ತಾ ಇದೆ. ಆಗುತ್ತೇವೆ, ಯು ವಿಲ್ ಬಿಕಮ್ ಎಂದು ಹೇಳುತ್ತಲ್ಲ. ಯು ಆರ್ ಆಲ್ರೆಡಿ ದ್ಯಾಟ್. ಸೊ ತತ್ವಮಸಿ ಇತಿ ಚ ಜೀವಸ್ಯ ನಿತ್ಯತ್ವಂ ಬ್ರಹ್ಮ ಅಭಿನ್ನತ್ವಂಚ ಶ್ರೀಯಮಾಣಂ ನಿರವಕಾಶಂ ನಾನ್ಯಥಾ ನೇತುಂ ಶಕ್ಯಂ ಇತ್ಯತೋ ಜೀವೋತ್ಪತ್ತಿ ಶ್ರುತ ಏವ ಅನ್ಯಥಾ ನೇತವ್ಯಾ. ಸೊ ಅದರಿಂದ ಎರಡು ಇದೆ. ಜೀವನಿಗೆ ಉತ್ಪತ್ತಿ ಎಂದು ಕೆಲವು ವಾಕ್ಯಗಳು ಹೇಳುತ್ತವೆ. ಜೀವನು ಹುಟ್ಟುತ್ತಾನೆ ಬೆಂಕಿಯಿಂದ ಕಿಡಿಗಳ ಹಾಗೆ, ಅಗ್ನಿಯಿಂದ ವಿಸ್ಫುಲಿಂಗಗಳ ಹಾಗೆ ಹುಟ್ಟುತ್ತಾನೆ ಎಂದು ಕೆಲವು ವಾಕ್ಯಗಳು ಹೇಳುತ್ತವೆ. ಸರ್ಟನ್ ಸ್ಟೇಟ್ಮೆಂಟ್ಸ್ ಸೇ. ಬಟ್ ಸರ್ಟನ್ ಛಾಂದೋಗ್ಯ ಹೇಳ್ತದೆ ಜೀವನು ತತ್ವಮಸಿ, ಜೀವನಿಗೆ ಜನ್ಮ ಮರಣವಿಲ್ಲ ಇನ್ನೆನ್ನೊಂದು ಹೇಳ್ತದೆ. ಸೊ ಎರಡು ಪರಸ್ಪರ ವಿರುದ್ಧವಾಯಿತು. ವಿಚ್ ಒನ್ ಶುಡ್ ಬಿ ಆಕ್ಸೆಪ್ಟೆಡ್? ಯದೇವ ಗೌಡಪಾದರು ಹೇಳ್ತಾರೆ, ಸೃಜ್ಯಮಾನೇ ಸಮಾಶ್ರುತಿ. ಸೃಷ್ಟಿ ಇದೆ, ಸೃಷ್ಟಿ ಇಲ್ಲ ಎರಡು ಹೇಳ್ತವೆ. ಉಪನಿಷತ್ತುಗಳು ಎರಡು ವಾಕ್ಯಗಳು ಹೇಳ್ತವೆ. ನಿಶ್ಚಿತಂ ಯುಕ್ತಿಯುಕ್ತಂ ಚ ಯತ್ತದ್ ಭವತಿ ನೇತರತ್ ಎಂದು ತೀರ್ಮಾನ ಮಾಡ್ತಾನೆ. ಹೌ ಟು ಡಿಸೈಡ್? ಗೌಡಪಾದರು ಥರ್ಡ್ ಚಾಪ್ಟರ್ನಲ್ಲಿ ಅದ್ವೈತ ಪ್ರಕರಣದಲ್ಲಿ ಉಪನಿಷತ್ತು ವಾಕ್ಯಗಳನ್ನು ಹೇಗೆ ಸಮನ್ವಯ ಮಾಡಬೇಕು, ಹೌ ಟು ಅಂಡರ್ಸ್ಟ್ಯಾಂಡ್ ದೆಮ್, ಹಿ ಗಿವ್ಸ್ ಸರ್ಟನ್ ಪ್ರಿನ್ಸಿಪಲ್ಸ್. ದೇ ಆರ್ ವೆರಿ ಬ್ಯೂಟಿಫುಲ್. ಎ ಫ್ಯೂ ಪ್ರಿನ್ಸಿಪಲ್ಸ್ನಿಂದ ಹೌ ಟು ಡೂ ತಾತ್ಪರ್ಯ ನಿಶ್ಚಯ, ವೇದಾಂತ ವಾಕ್ಯಗಳ ತಾತ್ಪರ್ಯವನ್ನು ಹೇಗೆ ನಿಶ್ಚಯ ಮಾಡಬೇಕು ಎನ್ನುವುದು ಕೆಲವು ಪ್ರಿನ್ಸಿಪಲ್ಸ್ ಚೆನ್ನಾಗಿ ಹೇಳ್ತಾರೆ. ಭಾಷ್ಯಕಾರರು ಥ್ರೂ ಔಟ್ ಹೇಳಿದ್ದಾರೆ. ಭಾಷ್ಯಕಾರರು ಎಲ್ಲ ಕಡೆ ಹೇಳ್ತಾನೆ ಇದ್ದಾರೆ.
ಆದ್ದರಿಂದ ಸೃಷ್ಟಿವಾಕ್ಯಗಳಿವೆ, ಜೀವನ ಹುಟ್ಟಿದ್ದಾನೆ ಎಂದು, ಜೀವನಿಗೆ ಜನ್ಮ ಮರಣವಿಲ್ಲ, ಅವನು ತತ್ವಮಸಿ ಎಂದು ಇನ್ನೊಂದು ವಾಕ್ಯ ಇದೆ. ಎರಡರಲ್ಲಿ ಯಾವುದು ತಗೊಳ್ಳಬೇಕು? ಕೆಲವರು ಏನು ಹೇಳಿದ್ದಾರೆ ದ್ವೈತಿಗಳು, ಇದು ಗೌಣ ಮಾಡಿಬಿಟ್ಟು ನೀನೇ ಬ್ರಹ್ಮ ಎಂದು ಗೌಣ ಮಾಡಿಬಿಟ್ಟು ಅದನ್ನು ಇಟ್ಕೊಂಡರು. ಇಲ್ಲಿ ಜೀವನ ಸೃಷ್ಟಿಯ ಗೌಣವೆಂದು ಹೇಳಬೇಕು. ಏಕೆ? ನೀನೇ ಬ್ರಹ್ಮ ಎನ್ನುವುದೇ ಯುಕ್ತಿಯುಕ್ತವಾಗುತ್ತದೆ, ಸ್ವತಃ ಸಿದ್ಧವಾಗಿರುವ ತತ್ವ. ನಾನ್ಯಥಾ ನೇತುಂ ಶಕ್ಯಂ. ಏಕೆಂದರೆ ತಾನೇ ಬ್ರಹ್ಮ ಎಂದರೆ ಜೀವನ ಸೃಷ್ಟಿ ಎಕ್ಸ್ಪ್ಲೇನ್ ಮಾಡಬಹುದು, ಹೊಂದಿಸಬಹುದು. ಜೀವನ ನಿಜವಾಗಿ ಹುಟ್ಟಿದ್ದಾನೆ ಎಂದಿಟ್ಕೊಂಡರೆ ನೀನೇ ಬ್ರಹ್ಮ ಎನ್ನುವುದು ಹೊಂದಲ್ಲ, ವಾಕ್ಯವು ತಪ್ಪಾಗಿ ಬಿಡ್ತಾರೆ. ಉಪನಿಷತ್ತು ಎರಡು ವಿರುದ್ಧ ವಾಕ್ಯಗಳಿದ್ದರೆ ಯಾವ ವಾಕ್ಯ ಪ್ರಧಾನವಾಗಿ ತಗೊಳ್ಳಬೇಕು, ಯಾವ ವಾಕ್ಯ ಅದಕ್ಕೆ ಅನುಗುಣವಾಗಿ ಹೊಂದಿಸತಕ್ಕದ್ದೋ, ಒಂದು ಪ್ರಧಾನವಾಗಿ ಇಟ್ಕೊಂಡರೆ ಇನ್ನೊಂದು ವಾಕ್ಯ ಅದಕ್ಕೆ ಹೊಂದಿಸಬಹುದೋ ಅದು ಒಪ್ಪಬೇಕು. ಹಾಗಲ್ಲದಿದ್ದರೆ ಜೀವನು ಹುಟ್ಟಿದ್ದಾನೆ ಎಂದಿಟ್ಟುಕೊಂಡರೆ ನೀನೇ ಬ್ರಹ್ಮ ಎನ್ನುವುದು ಜನ್ಮ ಮರಣವಿಲ್ಲ ಎನ್ನುವುದು ಹೊಂದಲ್ಲ. ಆ ವಾಕ್ಯಗಳು ಉಲ್ಟಾ ತಪ್ಪಾಗಿ ಬಿಡ್ತವೆ, ವಿರುದ್ಧವಾಗುತ್ತವೆ. ಆದ್ದರಿಂದ ಸಮನ್ವಯ ಮಾಡಬೇಕು. ಅದರಿಂದ ಜೀವನಿಗೆ ಜನ್ಮ ಮರಣವಿಲ್ಲ ಎಂದು ಒಂದು ವಾಕ್ಯ, ನೀವು ಬ್ರಹ್ಮವಾಗಿದ್ದೀಯೇ ಎಂದು ಎರಡನೇ ವಾಕ್ಯ. ಈ ಎರಡು ವಾಕ್ಯಗಳಿಗೆ ಅನುಗುಣವಾಗಿ ಸೃಷ್ಟಿ ವಾಕ್ಯಗಳು ಇಟ್ಕೊಂಡರೆ ಸೃಷ್ಟಿ ಎಂಬುದು ದೇಹ ದೃಷ್ಟ್ಯ, ಇಂದ್ರಿಯ ದೃಷ್ಟ್ಯ, ಆತ್ಮದೃಷ್ಟ್ಯ ಅಲ್ಲ ಎಂದು ಹೊಂದಿಸಬಹುದು. ಅದು ಅನಿಸಿಕೆ ಮಾತ್ರ, ಪ್ರತೀತಿ ಮಾತ್ರವೇ ಹೊರತು ನಿಜವಾಗಿಲ್ಲ ಎಂದು ಹೊಂದಿಸಬಹುದು. ಆಯಿತಾ? ಇದನ್ನೇ ಗೌಡಪಾದರು ಒಂದು ವಾಕ್ಯದಲ್ಲಿ ಹೇಳ್ತಾರೆ. ಹೇಳಿ ಮುಗಿಸೋಣ ಇವತ್ತಿನ ಪಾಯಿಂಟು. ಆತ್ಮಾಹ್ಯಾಕಾಶವಜ್ಜೀವೈರ್ ಘಟಾಕಾಶೈರಿಬೋಧಿತಃ ಘಟಾದಿವಚ್ಚ ಸಂಘಾತೈರ್ಜಾತಾವೇ ತನ್ನಿದರ್ಶನಂ. ಆಕಾಶದಿಂದ ಘಟಾಕಾಶ ಹುಟ್ಟುತ್ತದೆ. ಹೇಗೆ ಹುಟ್ಟುತ್ತದೆ? ಆಕಾಶಕ್ಕೆ ಇನ್ನೊಂದು ಆಕಾಶವನ್ನು ಇಷ್ಟು ತಗೊಂಡು ಬಿಟ್ಟು ಘಟಾಕಾಶ ಎಂದು ಹೇಳಿಬಿಟ್ಟಿದ್ದೀವಿ. ಯು ಪುಟ್ ಎ ಬಾರ್ಡರ್ ಆ್ಯಂಡ್ ಕಾಲ್ ಇಟ್ ಘಟಾಕಾಶ. ಕೈ ತೆಗೆದು ಬಿಡು, ಇಟ್ ಇಸ್ ಸೇಮ್. ಯು ರಿಮೂವ್ ದ ಹ್ಯಾಂಡ್, ಇಟ್ ಈಸ್ ಆಲ್ರೆಡಿ ಸೇಮ್. ದ ಘಟಾಕಾಶ ಇಸ್ ನೆವರ್ ಮೂವ್ಡ್ ಫ್ರಮ್ ಮಹಾಕಾಶ, ಅಲ್ಲವೇ? ಘಟಾಕಾಶ ಹುಟ್ಟಿತು ಅಂದರೆ ಅರ್ಥವೇನು? ಹ್ಯಾಸ್ ಇಟ್ ಮೂವ್ಡ್ ಅವೇ ಫ್ರಮ್ ಆಕಾಶ? ಅವೇ ಮೀನ್ಸ್ ವಾಟ್? ಎಲ್ಲಿ ಹೋಗುತ್ತದೆ? ಆಕಾಶದಿಂದ ಹೊರಗೆ ಅಂದರೆ ಹೊರಗೆ ಒಳಗೆ ಎಲ್ಲ ಕಡೆ ಆಕಾಶ. ಆಕಾಶ ಸರ್ವವ್ಯಾಪಕ. ಆಕಾಶದಿಂದ ಔಟ್ಸೈಡ್ ಇಲ್ಲವೇ ಇಲ್ಲ. ಸೊ ಹುಟ್ಟಿತು ಅಂದರೆ ಏನು ಹ್ಯಾಪನ್ಸ್? ನಥಿಂಗ್ ಹ್ಯಾಪನ್ಸ್. ಓನ್ಲಿ ಯು ಬ್ರಿಂಗ್ ದ ಟೂ ಹ್ಯಾಂಡ್ಸ್. ಅಂಚುಗಳು ತರ್ತೀರಿ. ನಿಮ್ಮ ದೃಷ್ಟಿಗೆ ಲಿಮಿಟೇಷನೇ ಹೊರತು ಆಕಾಶಕ್ಕೆ ಲಿಮಿಟೇಷನ್ ಅಲ್ಲ. ದೃಷ್ಟಿಗೆ ಪರಿಮಿತಿಯೇ ಹೊರತು ಆಕಾಶಕ್ಕಿಲ್ಲ. ಅದರಿಂದ ದೃಷ್ಟಿಯಿಂದ ಇಷ್ಟು ಅನಿಸಿತು, ಕೈ ತೆಗೆದು ಬಿಡು, ಆಕಾಶ ಸಯೇವ, ಅದೇ ಆಕಾಶ. ಹಾಗೆ ಆತ್ಮ ಆಕಾಶವಜ್ಜೀವೈರ್ ಘಟಾಕಾಶೈರಿಬೋಧಿತ. ಆಕಾಶದಿಂದ ಘಟಾಕಾಶ ಹುಟ್ಟಿದ ಹಾಗೆ ಜೀವರ ಸೃಷ್ಟಿ ಅಂದರೆ ಅಷ್ಟೇ ಔಪಾಧಿಕ ಸೃಷ್ಟಿಯೇ ಹೊರತು ಜೀವನ ಸ್ವರೂಪಕ್ಕಿಲ್ಲ. ಏಕ ಜೀವನ ಸ್ವರೂಪ ಬ್ರಹ್ಮವೇ ಎಂದು ಹೇಳಿದ್ದಾರೆ. ಇದನ್ನು ಇನ್ನೊಂದಿದೆ ಪಾಯಿಂಟು. ಭಾಷ್ಯಕಾರರ ಒಂದು ವಾಕ್ಯ ಇದೆ, ಚೆನ್ನಾಗಿದೆ. ಅದನ್ನು ಗೌಡಪಾದರ ಮೇಲೆ ಇದನ್ನು ನಾವು ಟೈಮ್ ಆಯಿತು, ಮುಂದಿನದು ನಾಳೆ ಹೇಳೋಣ. ಓಕೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ఉమా బాలు ఒళ్ళే మంచిది మీకు అర్థమైతే సంతోషమే.